ಶ್ರೀ ಹರಯೇ ನಮಃ. ಸ್ವಸ್ತ್ಯಸ್ತು ಸತಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಶಾಪನೋದರ ಪಟುತರೆ ಶ್ರೀಮದ್ ರಾಘವೇಂದ್ರ ವಿಜಯೇ ಮಹಾಕಾವ್ಯೆ ಅದ್ಯ ಪ್ರಾರಂಭೆ ಸತಿ ಯಥಾಮತಿ ಕಿಂಚಿತ್ ಪೂರ್ವಕಥಾನುವಾದ. ಶ್ರೀ ಹರಯೇ ನಮಃ. ಭಗವಂತ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳಿದ್ದಾನೆ. ಗೀತೆಯಲ್ಲಿ ಅರ್ಜುನ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಿ ಭಗವಂತ ಎಷ್ಟು ಜನ ಚೇತನಗಳನ್ನು ಭೂಮಿಗೆ ತಂದು ಅವತಾರ ಮಾಡುವಂತ ಹೇಳಿ ಅವತರಿಸಿ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಂದ ಎಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಸಮಾಜೋದ್ಧಾರ ಮಾಡಿ ಭಕ್ತರನ್ನು ಅನುಗ್ರಹ ಮಾಡಿ ಸನ್ಮಾರ್ಗದ ಕಡೆಗೆ ದವನ್ನು ತೆಗೆದುಕೊಂಡು ಹೋಗಿ ಲೋಕವನ್ನು ಸಾತ್ವಿಕತೆಯ ಬಹಳ ಉತ್ತಮವಾದಂತಹ ಸ್ಥಾನವನ್ನು ಕೊಟ್ಟು ಇಹಲೋಕದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷ ನೆಮ್ಮದಿಗಳನ್ನು ಕೊಟ್ಟು ಭಗವಂತ ಮಾಡ್ತಾನಲ್ಲ ಅನುಗ್ರಹ. ಅವನ ಉಪಕಾರ ಎಷ್ಟು ದೊಡ್ಡದು. ಎಲ್ಲ ಮಹನೀಯರ ಅವತಾರಗಳು ಎಷ್ಟು ಜನರನ್ನು ಲೋಕದಲ್ಲಿ ಅವತರಿಸಿ ಈ ಜ್ಞಾನ ಅನ್ನೋದು ಇದೆಯಲ್ಲ, ವೈಷ್ಣವ ದೀಕ್ಷಾ, ಇದು ನನ್ನೆ ಮೊನ್ನೆದಲ್ಲ. ಈ ವೈಷ್ಣವ ಸಂಪ್ರದಾಯ ಅನ್ನೋದು ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತಾರೆ. ಅನಾದಿತಃ ಆದಿಯೇ ಇರುವಂತೆ ವೈಷ್ಣವ ದೀಕ್ಷೆಗೆ ಭಗವಂತ ಕೊಟ್ಟುದರಲ್ಲಿ ತೃಪ್ತಿ, ಸದಾ ಭಗವಂತನ ಧ್ಯಾನ, ಸದಾ ಭಗವಂತನಿಗೆ ನಮನ, ಹಿರಿಯರಲ್ಲಿ ಗೌರವ, ಸಮಾನರಲ್ಲಿ ಮೈತ್ರಿ, ಕಿರಿಯರಲ್ಲಿ ಕನಿಕರ, ಯಾರಲ್ಲಿಯೂ ಮತ್ಸರ ಪಡೆದೇ ಇರುವುದು, ಸದಾ ಭಗವಂತನ ಧ್ಯಾನ, ಮಾಡುವ ಕರ್ಮಗಳೆಲ್ಲ ಅವನದೇ, ಅವನಿಂದ ಅವನಿಗೆ, ಅವನಿಗಾಗಿಯೇ ಅವನಿಗೆ ಎಂದು ಹೇಳೋದಿದೆಯಲ್ಲ, ಇದೇ ಸಾತ್ವಿಕ ಧರ್ಮ, ಇದೇ ವೈಷ್ಣವ ಧರ್ಮ, ಇದೇ ಭಾಗವತ ದೀಕ್ಷೆ. ಇದು ಯಾವಾಗಿಂದ ಬಂತು? ಬಹಳ ಬಹಳ ಹಿಂದಿನಿಂದ ಬಂದಿರೋದು, ಅನಾದಿತಃ ಆದಿಯೇ ಇರುವಂತೆ. ಈ ಮಾತನ್ನ ರಾಯರೇ ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತ ಮಧ್ವಾಚಾರ್ಯರಿಗೆ ಕೊಡುವ ಒಂದು ಗೌರವದಲ್ಲಿ, ಆ ಪ್ರಶಸ್ತಿಯಲ್ಲಿ, ಪ್ರಶಂಸೆಯಲ್ಲಿ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳುವ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ. ಇಂತಹ ಸಿದ್ಧಾಂತ ಲೋಕಕ್ಕೆ ಕೊಡಬೇಕು. ಯಾರು ಏನು ಕೇಳಿದ್ರೂ ಕೊಡ್ತಾರಲ್ರಿ ಮಹಾನ್ ಭಾವರು ರಾಘವೇಂದ್ರ ಗುರುಗಳು. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ. ಜ್ಞಾನ, ಭಕ್ತಿ, ಸುಪುತ್ರ, ಆಯು, ಯಶ, ಶ್ರೀ, ಪುಣ್ಯವರ್ಧನ, ಪ್ರತಿವಾದಿ ಜಯಸ್ವಾಂತ ಭೇದ ಚಿಹ್ನಾದರೋ ಗುರು. ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ ದೇಹ ಸುಪಾಠವಾದೀನ್ ತತ್ವಾ. ಬೇಡಿದ್ದನ್ನ ಕೇಳಿದ್ದನ್ನ ಇಷ್ಟಾರ್ಥಗಳನ್ನು ಕೊಟ್ಟು ಯೋಗಕ್ಷೇಮದ ಹೊಣೆ, ಜ್ಞಾನವನ್ನು ಕೊಟ್ಟು ಭಕ್ತಿಯನ್ನು ಕೊಟ್ಟು ಕರ್ಮಗಳನ್ನು ಮಾಡಿಸಿ ಭಗವಂತನನ್ನು ತೋರಿಸಿಕೊಡುವ ಮಾರ್ಗವನ್ನು ಕೊಡ್ತಾರಲ್ಲ ಮಹಾನುಭಾವರು. ಇನ್ನೆಷ್ಟು ದೊಡ್ಡ ಕರುಣೆ ರಾಘವೇಂದ್ರ ಗುರುಗಳದು. ಅದಕ್ಕೆ ಹೇಳ್ತೀವಿ, ಕರುಣಿಗಳೊಳಗೇನೆ ಗಾಣೇನೋ ನಿನಗೆ ಸದ್ಗುರುವರ ರಾಘವೇಂದ್ರ. ಕರುಣಿಗಳೊಳಗೆ ಇನ್ಯಾರನ್ನೂ ನಿನ್ನ ಸಮ ನಾವು ಕಾಣಲು ಸಾಧ್ಯ ಇಲ್ಲ. ಇವರೆಲ್ಲರ ವಿಚಾರ ತಿಳಿದಾಗ ಭಗವಂತನಲ್ಲಿ ಭಕ್ತಿ ಬರುತ್ತದೆ. ಮುಕುಂದ ಭಕ್ತಿಯೈ ಗುರುಭಕ್ತಿ ಚಾಯೈ. ತೋರಿಸಿಕೊಡ್ತಾರಲ್ರಿ ಮಾರ್ಗವನ್ನ. ಬೆಟ್ಟದ ಮೇಲೆ ಭಗವಂತ ಇದ್ದಾನೆ, ಇದೆ ಬೆಟ್ಟದ ಮೇಲೆ. ಬೆಟ್ಟದ ಸುತ್ತ ಅರಣ್ಯ, ಕಾಡು, ಹೋಗಕ್ಕಾಗ್ತಾ ಇಲ್ಲ. ದಾರಿ ಯಾವ ಕಡೆ ಗೊತ್ತಿಗ್ತಿಲ್ಲ. ನಾವೇ ದಾರಿ ಹುಡುಕಕ್ಕೆ ಹೋದ್ರೆ ನಮ್ಮ ಜನ್ಮವೇ ಸಾಕಾಗಲ್ಲ, ಮುಗಿದೋಗುತ್ತೆ. ಆಗ ಆ ಬೆಟ್ಟಕ್ಕೆ ಹೋಗೋ ದಾರಿಗೆ ಅಲ್ಲಿ ಒಂದು ದಾರಿ ತೋರಿಸಕ್ಕಲ್ಲ, ಒಂದು ನಾಮ ಫಲಕ, ಒಂದು ನೇಮ್ ಪ್ಲೇಟ್ ಅಲ್ಲಿದ್ದು ಇದು ನೇರವಾಗಿ ಗರ್ಭಗುಡಿಗೆ ಹೋಗುತ್ತದೆ. ಆ ದಾರಿ ಸಿಕ್ಕಿಬಿಟ್ರೆ ಇನ್ನೆಷ್ಟು ಸುಲಭ ನಮಗೆ. ಆ ದಾರಿ ಹಾಕ್ಕೊಟ್ಟಿರೋರು ಯಾರಪ್ಪ ಅಂದರೆ ಈ ಮಹನೀಯರುಗಳೆಲ್ಲರೂ ಕೂಡ. ಆನಂದ ತೀರ್ಥ ಭಗವತ್ಪಾದರ, ಜಯತೀರ್ಥ ಗುರುಗಳ, ವ್ಯಾಸರಾಜರ, ವಿಜೀಂದ್ರ ಸ್ವಾಮಿಗಳವರ, ಸುಧೀಂದ್ರರ, ರಾಘವೇಂದ್ರ ಗುರುಗಳ, ರಘುತ್ತಮರ ಮೊದಲಾದ ಎಲ್ಲ ಮಹನೀಯರ ಪಾದವನ್ನು ಹಿಡಿದಾಗ
ಅವರ ಚರಿತ್ರೆಯನ್ನು ತಿಳಿದಾಗ, ಅವರಲ್ಲಿ ಭಕ್ತಿ ಮಾಡಿದಾಗ ಈ ಗುರುಗಳೆಲ್ಲರೂ ಕೂಡ ಸಹಾಯ ಹಸ್ತವನ್ನು ಕೊಟ್ಟು, ಅನುಗ್ರಹದ ಹಸ್ತವನ್ನು ಕೊಟ್ಟು, ಜ್ಞಾನವನ್ನು ಕೊಟ್ಟು, ಸ್ಫೂರ್ತಿಯನ್ನು ಕೊಟ್ಟು ನಮ್ಮನ್ನು ಭಗವಂತನ ಕಡೆಗೆ ಬಹಳ ಸುಲಭವಾಗಿ ಕರೆದುಕೊಂಡು ಹೋಗ್ತಾರೆ. ಅದಕ್ಕೆ ಮೊದಲು ಇವ್ರ ಕಾಲು ಹಿಡಿಬೇಕಂತೆ, ಗುರುಗಳ ಕಾಲು. ಅರ್ಥವೇ ಹಾಗೆ, ಗುರುವಿನ ಗುಲಾಮನಾಗಬೇಕು. ಗುರುಗಳ ಪಾದವನ್ನು ಹಿಡಿದಾಗ ಎಲ್ಲ ಗುರುಗಳು ಭಗವಂತನನ್ನು ತೋರಿಸಿಕೊಡುವ ಮಹನೀಯರುಗಳು. ಅದರಲ್ಲಿಯೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರು ಬಹುಮುಖ ವ್ಯಕ್ತಿತ್ವ. ಜ್ಞಾನವೇ ಜ್ಞಾನ. ಎಷ್ಟು ರೀ, 48ಕ್ಕೂ ಹೆಚ್ಚು ಗ್ರಂಥಗಳು ಕೊಟ್ಟಿದ್ದಾರಲ್ಲ ಮಹಾನುಭಾವರು. 1621 ಅವರ ಬೃಂದಾವನ ಸನ್ಯಾಸ ತೆಗೆದುಕೊಂಡದ್ದು. 1671 ಸಶರೀರವಾಗಿ ಬೃಂದಾವನ ಪ್ರವೇಶ. 50 ವರ್ಷಗಳ ಅವಧಿಯಲ್ಲಿ ಮಹಾನುಭಾವರು ಇನ್ನೂ ಎಷ್ಟು ಗ್ರಂಥಗಳು ಕೊಟ್ಟಿದ್ರೋ, 48 ಗ್ರಂಥಗಳು ನಮಗೆ ದೊರೆತಿರೋದು. ಇದಕ್ಕಿಂತ ಬೇಕೆ ಜ್ಞಾನದಲ್ಲಿ ಭಕ್ತಿ? ಇನ್ನೆಷ್ಟು ಭಕ್ತಿಯನ್ನು ಕೊಟ್ಟು ಉದ್ಧರಿಸುತ್ತಾರೆ. ಮೊಟ್ಟ ಮೊದಲು ಜೀವಕ್ಕೆ, ಹುಡುಗನಿಗೆ ಜೀವಕ್ಕೆ ಯಾವ ಮಂತ್ರವೂ ಹೇಳ್ಕೊಡಲ್ಲ ಮಕ್ಕಳಿಗೆ. ಪೂಜ್ಯ ರಾಘವೇಂದ್ರ ಹೇಳಿದ್ಯಾ ಅಂತ ಮಗು ಕೇಳ್ತಾ ಇರ್ತೀವಿ. ಮಗುಗೆ ಹೇಳ್ಕೊಡೋ ಮೊದಲನೇ ಶ್ಲೋಕ ಯಾವುದಪ್ಪ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ. ಆ ಶ್ಲೋಕವನ್ನು ಹೇಳು. ಯಾಕೆ? ಅವರನ್ನು ಭಜಿಸು, ಕಾರಣ ಅವರು ಕಲ್ಪವೃಕ್ಷ. ಅವರನ್ನು ನಮಿಸು, ಕಾರಣ ಅವರ ಕಾಮಧೇನು ಕಲ್ಪವೃಕ್ಷವಾದ್ದರಿಂದ ಅವರನ್ನು ಭಜಿಸಿ, ಅವರನ್ನು ನಮಿಸಿ, ಅವರಿಗೆ ನಮಸ್ಕರಿಸಿದೊಡೆ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು, ನಿಷ್ಠೆಯಿಂದಲೇ ಭಜಿಸೆ ಕಷ್ಟಗಳು ದೂರ, ಮನೋಭೀಷ್ಟಗಳ ಪೂರೈಪರೋ. ನಿಷ್ಠೆಯಿಂದ ಭಜಿಸಬೇಕಂತೆ, ಕಷ್ಟಗಳನ್ನೆಲ್ಲ ಕಳೀತಾರಂತೆ. ಇಂಥ ಮಹಾನ್ ಭಾವನ ಚರಿತ್ರೆ. ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಬಂತು ಅಂತ ಹೇಳಿದ್ರೆ ಸಾಕು, ರಾಘವೇಂದ್ರ ಗುರುಗಳ ಆರಾಧನೆ ಅತಿ ದೊಡ್ಡ ಹಬ್ಬ. ಎಂಥ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಹಾನ್ ಭಾವರು. ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ. ಆ ದಿವಸದಲ್ಲಿ ಏನೊಂದು ಪುಣ್ಯ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ಭಗವಂತನಿಗೆ ತಲುಪುತ್ತಂತೆ. ಎಂಥ ನಾಸ್ತಿಕನಾದರೂ ಕೂಡ ವೇದವನ್ನು ಒಪ್ಪೋದಿಲ್ಲ, ಧರ್ಮವನ್ನು ಒಪ್ಪೋದಿಲ್ಲ, ಭಗವದ್ಭಕ್ತಿ ಇಲ್ಲ, ದೇವರ ಅಸ್ತಿತ್ವವನ್ನೇ ಅವನು ಸ್ವೀಕರಿಸಲ್ಲ, ಅಂಥ ಪರಮ ನಾಸ್ತಿಕನಾದರೂ ಕೂಡ ಆ ದಿನ ಮಠದ ಮುಂದೆ ಹೋಗ್ತಾ ಇದ್ರೆ ಆ ಮಠವನ್ನು ನೋಡಿ, ದೂರದಲ್ಲಿ ಕಾಣುವ ಬೃಂದಾವನವನ್ನು ನೋಡಿ ಎಂಥವನು ಕೂಡ ಕೈ ಮುಗಿದು ಬಿಡ್ತಾನೆ. ಆ ಒಂದು ಕೈ ಮುಗಿಯೋದ್ರಲ್ಲಿ ಉದ್ಧಾರ ಮಾಡ್ತಾರೆ ಮಹಾನ್ ಭಾವರು. ಇನ್ನೆಂಥ ಕರುಣೆ ಏನ್ರಿ ಮಹಾನ್ ಭಾವ್ರದು. ಇನ್ನು ಅವರು ಬೃಂದಾವನ ಪ್ರವೇಶದಲ್ಲಿ ಹೇಳಬೇಕಾಗ್ತದವೆಲ್ಲ ಆರಾಧನೆಯ ಮಹತ್ವದಲ್ಲಿ. ಹಾಗೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ ಆರಾಧನೆ, ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ, ಅವರ ಚರಿತ್ರೆ ಆರಾಧನೆಯ ಮುನ್ನ ತಿಳಿಯುವುದು ಇನ್ನೆಷ್ಟು ಸೊಗಸು, ಇನ್ನೆಷ್ಟು ಸೂಕ್ತ, ಇನ್ನೆಷ್ಟು ಉತ್ತಮವಾದದ್ದು. ಆದ ಕಾರಣವಾಗಿ ರಾಘವೇಂದ್ರ ಗುರುಗಳ ಚರಿತ್ರೆ ಅದನ್ನು ಬರ್ಕೊಟ್ಟಿರೋರು ಯಾರು ಹಾಗಾದರೆ? ರಾಘವೇಂದ್ರ ಗುರು ಸಾರ್ವಭೌಮರು ಭೌತಿಕವಾಗಿ ನಮ್ಮನ್ನು ಬಿಟ್ಟು ಬೃಂದಾವನವನ್ನು ಸೇರಿಬಿಟ್ರು. ಎಷ್ಟು ವರ್ಷಗಳು? 345 ವರ್ಷಗಳಾಯಿತು. 345 ವರ್ಷಗಳಿಂದಲೂ ಬೃಂದಾವನದಲ್ಲಿದ್ದುಕೊಂಡು ಎಷ್ಟು ಜನರನ್ನು ಸಲಹುತ್ತಾ ಇದ್ದಾರೆ. ಎಷ್ಟು ಕೋಟಿ ಕೋಟಿ ಜನರಿಗೆ ಅನುಗ್ರಹವನ್ನು ಮಾಡುತ್ತಿರುವ ಮಹಾನುಭಾವರು ರಾಘವೇಂದ್ರ ಗುರು ಸಾರ್ವಭೌಮರು. ರಾಘವೇಂದ್ರ ಗುರು ಸಾರ್ವಭೌಮರು ಹೀಗಿದ್ರಂತೆ, ಅವರ ಚರಿತ್ರೆ ಹೀಗಂತೆ, ಅವರು ಯಾರೋ ನನಗೆ ಹೇಳಿದ್ರು ಹಿರಿಯರು, ಅದನ್ನು ಇನ್ನೊಬ್ರು ಹೇಳೋದು, ಅದನ್ನು ಇನ್ನೊಬ್ರಿಗೆ ಅವ್ರು ಹೇಳೋದು, ಅವರು ಒಂದು ಪುಸ್ತಕ ಬರೆಯೋದು. ಎಷ್ಟು ಜನದ್ದಾಯ್ತು ಹಾಗಾದರೆ? ಒಂದು 4-5 ಕೈಗಳು ಬದಲಾವಣೆ ಆಗ್ತಾ ಬಂತು. ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು, ಯಾರೋ ಬರೆದ್ರು, ಯಾವಾಗಲೂ ಬರೆದ್ರು, ಅದನ್ನು ಯಾವಾಗಲೂ ಓದ್ಕೊಂಡು. ಎಷ್ಟು ವ್ಯತ್ಯಾಸ ಇರ್ಬೋದು ಹಾಗಾದರೆ. ಆದರೆ ಪ್ರಸ್ತುತ ರಾಘವೇಂದ್ರ ವಿಜಯ ಹಾಗಲ್ಲ, ಕಾವ್ಯ ಕೃತಿ ಅದಲ್ಲ. ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಭೌತಿಕವಾಗಿ ನಡೆದಾಡ್ತಾ ಇರುವಾಗ, ಓಡಾಡುತ್ತಿರುವಾಗ ಅವರನ್ನು ಪ್ರತ್ಯಕ್ಷವಾಗಿ ನೋಡಿ ಅವರ ಹತ್ತಿರ ಇದ್ದು ಈ ಕೃತಿಯನ್ನು ಬರೆದಿದ್ದಾರೆ. ಇನ್ನು ಇದಕ್ಕಿಂತ ಇನ್ಯಾವ ದಾಖಲೆ? ಇನ್ನು ಸುಸ್ಪಷ್ಟವಾದ ದಾಖಲೆ ರಾಘವೇಂದ್ರ ವಿಜಯ ಬರೆದಿದ್ದಾರೆ. ಬರೆದಂತಹ ಕವಿಗಳ ಹೆಸರು ನಾರಾಯಣಾಚಾರ್ಯ ಬರೆದಿರ್ತಕ್ಕಂಥವರು. ಬರೆದಿರೋರು ಯಾರು ಹಾಗಾದ್ರೆ? ಅವರು ರಾಘವೇಂದ್ರ ಗುರುಗಳ ಪೂರ್ವಾಶ್ರಮದ ಅಕ್ಕ ವೆಂಕಟಾಂಬ, ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು, ಅವರ ಮಗ ನಾರಾಯಣಾಚಾರ್ಯರೇ ಬರೆದಿರೋದು. ಪೂರ್ವಾಶ್ರಮದ ರಾಯರ ಸೋದರಳಿಯ ಬರೆದಿರೋ ಕೃತಿ ರಾಘವೇಂದ್ರ ವಿಜಯ. ರಾಯರನ್ನು ನೋಡಿ ಬರೆದಿದ್ದಾರೆ, ಏನೋ ವಿಚಾರಗಳು ಕೇಳಿಲ್ಲ ಅವರು, ಪ್ರತ್ಯಕ್ಷವಾಗಿ ನೋಡಿದ್ರು.
16 ಸರ್ಗಗಳನ್ನು ಬರೆದರು ರಾಘವೇಂದ್ರ ವಿಜಯವನ್ನು. ರಾಘವೇಂದ್ರ ಗುರುಗಳು ತೋರಿಸ್ಬೇಕಲ್ಲ, ನೋಡಿ ಬರೆದಿರುವಾಗಲೇ ಅವರಿಗೆ ಭೌತಿಕವಾಗಿ ಇದ್ದಾಗಲೇ ತೋರಿಸ್ಬೇಕಲ್ಲ ಸಮರ್ಪಣೆಯನ್ನು, ಅದಕ್ಕಿಂತ ಬೇಕೇ ಇನ್ನು. ಗ್ರಂಥವನ್ನು ರಾಘವೇಂದ್ರ ಗುರುಗಳ ಹತ್ತಿರ ಇಟ್ಟು ನಮಸ್ಕಾರ ಮಾಡಿ ಕೈ ಮುಗಿದು ನಿಂತರು ನಾರಾಯಣಾಚಾರ್ಯರು. ಸೋದರಳಿಯ, ಪೂರ್ವಾಶ್ರಮದ ಸೋದರಳಿಯ. ಏನು ಬರೆದಿದ್ದಿ, ಏನದು ನೋಡಿದ್ರು. ಹೆಸರು ನನ್ನ ಹೆಸರಿಟ್ಟಿದೆಯಾ, ರಾಘವೇಂದ್ರ ವಿಜಯ, ಪ್ರಥಮ ಸರ್ಗ. ತೆಗಿತಾ ಬಂದರು ಪುಟ ಪುಟಗಳನ್ನು, ಹಾಗೇನೆ 16 ಸರ್ಗಗಳು ನೋಡಿದ್ದೇನೆ. ಹಿಂದು ಮುಂದು ನೋಡದೆ ರಾಘವೇಂದ್ರ ಗುರುಗಳು ಕೊನೆಯ 6 ಸರ್ಗವನ್ನು ಬೇರೆ ಮಾಡಿದ್ರು, 10 ಸರ್ಗವನ್ನು ಒಂದು ಕಡೆ ಇಟ್ಕೊಂಡ್ರು, ಕೊನೆಯ 6 ಸರ್ಗಗಳನ್ನು ನೀರಿನಲ್ಲಿ ಬಿಟ್ಬಿಟ್ರು. ಇನ್ನೂ 6 ಸರ್ಗ ನಮಗೆ ಸಿಕ್ಕಿದ್ದಿದ್ರೆ ರಾಘವೇಂದ್ರ ಗುರುಗಳ ಬಗ್ಗೆ ಇನ್ನೆಷ್ಟು ವಿಚಾರ ಸಿಗ್ತಾ ಇತ್ತೋ ನಮಗೆ. 10 ಸರ್ಗ ಮಾತ್ರ ಇವತ್ತಿದೆ ನೋಡಿ, 10 ಸರ್ಗದ ಗ್ರಂಥ ಇದಿರ್ತಕ್ಕಂಥದ್ದು. ಯಾಕೆ ಹೀಗೆ ಮಾಡಿದ್ರು ರಾಘವೇಂದ್ರ ಗುರುಗಳು? ಸುಮಧ್ವ ವಿಜಯ 16 ಸರ್ಗದಿಂದ ಕೂಡಿದೆ. ಮಧ್ವಾಚಾರ್ಯರ ದಿವ್ಯ ಚರಿತ್ರೆ, ಅದನ್ನು ಕೂಡ ನಾರಾಯಣ ಪಂಡಿತಾಚಾರ್ಯ ಅವರು ಬೇರೆ ಆ ಕಾಲದಲ್ಲಿ ಇದ್ದವರು, ಇವರು ನಾರಾಯಣಾಚಾರ್ಯರು, ಅವರು ನಾರಾಯಣ ಪಂಡಿತಾಚಾರ್ಯರು ಬರೆದಿದ್ದಾರೆ. ಆಚಾರ್ಯರನ್ನ ನೋಡಿ 16 ಸರ್ಗ ಇದೆ, 1008 ಶ್ಲೋಕ, 16 ಸರ್ಗದಿಂದ ಕೂಡಿದೆ ಅದು. ಮಧ್ವಾಚಾರ್ಯರ ಚರಿತ್ರೆಯೂ 16 ಸರ್ಗ, ನನ್ನದೂ ಚರಿತ್ರೆ 16 ಸರ್ಗ. ಸಂಖ್ಯಾ ಸಮಾನತೆ ಬರಬಾರ್ದು ಅಂತ ರಾಯರು 6 ಸರ್ಗವನ್ನು ನೀರಲ್ಲಿ ಬಿಟ್ಬಿಟ್ರು, ಕೊಚ್ಕೊಂಡು ಹೊಟ್ಟೋಯ್ತು ನೀರಲ್ಲಿ. ನೋಡಿ, ಸಂಖ್ಯಾ ಸಮಾನತೆಯೂ ಬರಬಾರ್ದಂತೆ. ಎಂಥ ವಿಚಾರ! ದೇವರ ಸಮಾನದಲ್ಲಿ ಕುಳಿತುಕೊಳ್ಳುವುದು, ದೇವತೆಗಳ ಸಮಾನದಲ್ಲಿ ಕುಳಿತುಕೊಳ್ಳೋದು, ಗುರುಗಳ ಸಮಾನದಲ್ಲಿ ಕುಳಿತುಕೊಳ್ಳೋದು ಅಲ್ಲ ಅನ್ನೋದನ್ನು ರಾಯರು ಸಾತ್ವಿಕ ಭಾವನೆ ಇನ್ನೆಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. 10 ಸರ್ಗಗಳಲ್ಲಿ ಏನು ಸಿಕ್ಕಿದೆ ಅದೇ ರಾಯರ ದಿವ್ಯವಾದಂತಹ ಚರಿತ್ರ. ಆ ಬೃಂದಾವನ ಪ್ರವೇಶವಾದ ನಂತರ ಹರಿದಾಸರುಗಳು, ಮಹನೀಯರುಗಳು, ಅಪರೋಕ್ಷ ಜ್ಞಾನಿಗಳು ಪ್ರತ್ಯಕ್ಷವಾಗಿ ನೋಡಿ ಕಂಡು ಇನ್ನೆಷ್ಟು ವಿಚಾರ ಬರೆದಿದ್ದಾರೋ ಅವೆಲ್ಲವೂ ಕೂಡ ಕ್ರೋಢೀಕರಿಸಿ, ಅದರಲ್ಲಿ ರಾಘವೇಂದ್ರ ವಿಜಯ, ಇತ್ತೀಚೆಗೆ ಅನೇಕ ಗದ್ಯ ಪುಸ್ತಕಗಳು ಬಂದಿವೆ, ಬೇಕಾದಷ್ಟು ಜನ ಬರೆದಿದ್ದಾರೆ, ಅತಿ ದೊಡ್ಡ ದೊಡ್ಡ ಕೃತಿಗಳು ಬರೆದಿದ್ದಾರೆ. ಕಲಿಯುಗ ಕಲ್ಪತರು ಅಂತ ಇದೆ, ರಾಜಾಧಿರಾಜ ಗುರು ಸಾರ್ವಭೌಮ ಅಂತ ಇದೆ, ಇನ್ನೂ ಅನೇಕ ಕೃತಿಗಳು. ಇವೆಲ್ಲವನ್ನು ಕ್ರೋಢೀಕರಿಸಿ ಈ ಗುರುಗಳ ಪವಿತ್ರವಾದ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ರಾಘವೇಂದ್ರ ಗುರುಗಳ ಚರಿತ್ರೆಯನ್ನು ರಾಘವೇಂದ್ರ ವಿಜಯ ಎಂಬ ಹೆಸರಿನಿಂದ ಚೆನ್ನಾಗಿ ತಿಳಿಯೋಣ, ಸಮಸ್ಯೆ ಇಲ್ಲದಂತೆ ತಿಳಿಯೋಣ, ಯಾವುದೇ ಸಮಸ್ಯೆ ಉಳಿಸಿಕೊಳ್ಳದಂತೆ ಸುಸ್ಪಷ್ಟವಾಗಿ ರಾಘವೇಂದ್ರ ಗುರುಗಳು ಏನು ಪ್ರೇರಣೆ ಮಾಡ್ತಾರೋ ಯಥಾಮತಿಯಾಗಿ ಅದನ್ನು ನಾನಿಲ್ಲಿ ಅನುವಾದ ಮಾಡ್ತಾ ಹೋಗ್ತೇನೆ. ರಾಘವೇಂದ್ರ ಗುರುಗಳು ಅವರ ಚರಿತ್ರೆಯನ್ನು ತಿಳಿದಾಗ ಆಗುವ ಆದಷ್ಟು ಆನಂದ, ಬಹಳ ಆನಂದ, ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಭಕ್ತಿ ನಮ್ಮಲ್ಲಿಲ್ಲ ಅಂತಲ್ಲ, ಮೊದಲು ಭಕ್ತಿ ಇರಬಹುದು, ಆ ಭಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರೀಮನ್ಲಕ್ಷ್ಮೀ ನೃಸಿಂಹಸ್ಯ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತ ದಶಾಕೃತೆ. ಇದು ರಾಘವೇಂದ್ರ ವಿಜಯದ ಮಂಗಳ ಶ್ಲೋಕ. ಮಂಗಳ ಶ್ಲೋಕವನ್ನು ಮಾಡಬೇಕಾದ ಉದ್ದೇಶ ಯಾಕೆ? ಎಲ್ಲ ಮಹನೀಯರು ಮಹಾಕಾವ್ಯ ರಚನೆ ಮಾಡಬೇಕಾದ್ರೆ ಮಂಗಳ ಶ್ಲೋಕವನ್ನು ಮಾಡ್ತಾರೆ, ಭಗವಂತನನ್ನು ಧ್ಯಾನ ಮಾಡ್ತಾರೆ. ಕಾರಣ, ಗ್ರಂಥ ನಿರ್ವಿಘ್ನವಾಗಿ ನಡೆಯಲಿ, ಬರೆಯೋಣ, ಮುಕ್ತಾಯವಾಗಲಿ, ಮಧ್ಯೆ ಯಾವುದು ವಿಘ್ನಗಳ ಬರದಲೇ ಇರಲಿ, ಸಾರ್ಥಕವಾಗಲಿ ಬರವಣಿಗೆ ಅಂತ ಹೇಳಿ ಎಲ್ಲರೂ ಕೂಡ ಮಂಗಳ ಶ್ಲೋಕ ಮಾಡುವುದುಂಟು, ಎಲ್ಲ ಗ್ರಂಥಗಳಲ್ಲೂ ಇದೆ. ಹಾಗೆ ಇಲ್ಲಿ ಕವಿಗಳಾದ ನಾರಾಯಣಾಚಾರ್ಯರು ಏನ್ ಬರೀತಾರೆ? ಶ್ರೀಮನ್ಲಕ್ಷ್ಮೀ ನೃಸಿಂಹಸ್ಯ ದಿಶತು ಮೇ ನಖಃ. ನರಸಿಂಹದೇವರ ಉಗುರುಗಳನ್ನು ಕುರಿತು ಇವರು ಸ್ತೋತ್ರ ಮಾಡ್ತಿದ್ದಾರೆ. ನರಸಿಂಹದೇವರ ಉಗುರುಗಳು ಏನ್ರಿ ವಿಶೇಷ? ಹಾಗಾದ್ರೆ ಅವನು ಕೇಳ್ಕೊಂಡಿದ್ದಲ್ಲ ಹಿರಣ್ಯಕಶಿಪು, ಯಾವ ಆಯುಧಗಳಿಂದ ನನಗೆ ಮರಣ ಬೇಡ ಅಂದಿದ್ದ. ಬ್ರಹ್ಮದೇವರು ತಥಾಸ್ತು ಅಂದಿದ್ದರು. ಅದಕ್ಕಾಗಿ ಸ್ವಾಮಿ ಯಾವ ಆಯುಧವನ್ನೂ ತೆಗೆದುಕೊಳ್ಳದೆ ತನ್ನ ಕೈನ ಉಗುರುಗಳಿಂದಲೇ ಬಗೆದು ಬಿಟ್ಟ ಅವನ ಉದರವನ್ನ. ಉಗುರುಗಳೇನ್ರಿ ಅವು? ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರ. ಒಂದೊಂದು ನರಸಿಂಹದೇವರ ಒಂದೊಂದು ಉಗುರುಗಳು ಕೂಡ ವಜ್ರಾಯುಧವಂತೆ. ಹಿರಣ್ಯಕಶಿಪನ ಉದರವನ್ನು ಸೀಳಬೇಕಾದ್ರೆ, ಅವನ ಉದರವನ್ನು ಬಗೆಯಬೇಕಾದರೆ ಆ ಉಗುರು ಹೇಗಿರಬೇಡ ನರಸಿಂಹದೇವರದು. ಗಾಯತ್ರಿ ಮಂತ್ರಗಳು ಅಂತಿದೆ, ಎಲ್ಲ ಭಗವಂತನಿಗೂ ಗಾಯತ್ರಿ ಮಂತ್ರ ಇದೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಇದು ಗಾಯತ್ರಿ ಮಂತ್ರ.
ಹಾಗೆ ನರಸಿಂಹದೇವರ ಗಾಯತ್ರಿ ಮಂತ್ರ ಯಾವುದು? ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಂಷ್ಟ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ಹೇಳ್ತಾರೆ. ವಜ್ರನಖ ಅಂತೆ ಭಗವಂತನದು. ಆ ನರಸಿಂಹದೇವರ ಉಗುರುಗಳು ಸ್ವಭಕ್ತಾಭೀಷ್ಟಧಾನಾಯ, ಲೋಕಕ್ಕೆ ಏನು ಕಂಟಕನಾಗಿದ್ದ, ಲೋಕಕ್ಕೆ ವಿಚ್ಛಿದ್ರ ಶಕ್ತಿಯಾಗಿದ್ದ ಅವನನ್ನ ಹಿರಣ್ಯಕಶಿಪುವನ ಸಂಹಾರ ಮಾಡಿ ಲೋಕೋಪಕಾರ ಮಾಡಿದೆಯಲ್ಲಪ್ಪ. ಹೇ ನರಸಿಂಹ, ನಿನ್ನ ಉಗುರುಗಳು ಅದೆಷ್ಟು ದೊಡ್ಡವೋ, ಮಂಗಳಕರವಾದದ್ದು, ಅವು ನನ್ನನ್ನು ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಗವಂತನ ಅವಯವಗಳು, ಭಗವಂತನ ಆಯುಧಗಳು, ಭಗವಂತನಿಗೆ ಸೇರಿದ ವಸ್ತುಗಳಲ್ಲಿ ಭಗವಂತನಿಗೂ ಅವನಿಗೂ ಭೇದವಿಲ್ಲ. ಹಾಗೆ ತಿಳ್ಕೊಳ್ತಾ ಹೋಗ. ಇಲ್ಲಿ ಭಗವಂತನೇ ಬೇರೆ, ಉಗುರೇ ಬೇರೆ ಅಂತಲ್ಲ, ಭಗವಂತನೇ ಬೇರೆ, ಶಂಖಚಕ್ರಗಳ ಬೇರೆ ಅಂತಲ್ಲ. ಭಗವಂತನ ಅವಯವಗಳು, ಭಗವಂತನ ಆಯುಧಗಳು ಎಲ್ಲವೂ ಕೂಡ ಅದು ಭಗವಂತನ ಮಹಿಮೆಯಿಂದಲೇ ಕೂಡಿದೆ. ಅದೊಂದು ತತ್ವ ಇದೆ. ಅದರಂತೆ ಇಲ್ಲಿ ಕವಿಗಳು ನರಸಿಂಹದೇವರ ಉಗುರನ್ನು ಸ್ತೋತ್ರ ಮಾಡಿ ಆನಂತರ ಆನಂದ ತೀರ್ಥ ಭಗವತ್ಪಾದರನ್ನು ಸ್ತೋತ್ರ ಮಾಡ್ತಾರೆ. ಹನುಮ ಭೀಮ ಮಧ್ವಾವತಾರ ತಾರತಮ್ಯಾನುಸಾರವಾಗಿ. ಅದರಲ್ಲಿ ಮೊದಲನೇ ಶ್ಲೋಕದಲ್ಲಿಯೇ ನರಸಿಂಹದೇವರನ್ನು ವರ್ಣನೆ ಮಾಡಿದಂಥ ಮಹಾನುಭಾವರು ನಂತರ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಬಂದರು. ವಸ್ತುಸ್ತುತಂ ಸುರಸ್ತೋಮೈ ಅಸ್ತು ಶಸ್ತಂ ಮಯಾಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿ ಮಸ್ತಕ ವಿಶ್ರುತಂ. ಆ ಪ್ರಾಸ ನೋಡಿ ಹೇಗೆ ತರ್ತಾರೆ. ಕರದಲ್ಲಿ ಬೆಣ್ಣೆಯನ್ನು ಹಿಡಿದಿರುವ ಲಕ್ಷ್ಮೀದೇವಿಯಿಂದ ಕೂಡಿದ ಸಕಲ ದೇವ ಗಣಗಳಿಂದ ಸ್ತುತಿಸಲ್ಪಟ್ಟ ನಿಖಿಲ ವೇದಾಂತಗಳಲ್ಲಿ ಮುಖ್ಯವಾಗಿ ಪ್ರತಿಪಾದಿತವಾದ ಸರ್ವೋತ್ತಮವಾದಂತಹ ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ, ನಮ್ಮ ಅಭೀಷ್ಟಗಳನ್ನು ಪೂರೈಸಲಿ ಅಂತ ಹೇಳಿದರು. ಈ ಶ್ಲೋಕ ಆದಮೇಲೆ ಮುಂದಿನ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಸಯ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ. ಆನಂದ ತೀರ್ಥ ಭಗವತ್ಪಾದರನ್ನ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಶ್ರೀಮದಾನಂದ ತೀರ್ಥಾರ್ಯ ಅಂದರೆ 3 ಅವತಾರಗಳನ್ನು ಕೈಗೊಂಡಿದ್ದಾರೆ. ರಾಮಾವತಾರಸ್ಯ ಹರೇರಧತ್ತ ಸೇವಾಂ ಹನುಮತ್ ವಪುಷಾ ಸಮೀರ ಭೀಮಾತ್ಮನ ಯಾದವಭೂಷಣಸ್ಯ ಮಧ್ವಾತ್ಮನ ವ್ಯಾಸ ಮುನಿತ್ವಭಾಜ. ರಾಮಾವತಾರದಲ್ಲಿ ಹನುಮಂತ ದೇವರು, ಭೀಮಾವತಾರ ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರು, ವೇದವ್ಯಾಸಾವತಾರದಲ್ಲಿ ಆಚಾರ್ಯ ಮಧ್ವರು. 3 ಅವತಾರಗಳಲ್ಲಿಯೂ 3 ರೂಪಗಳಲ್ಲಿ ತಾವು ಕಾರ್ಯ ಮಾಡ್ತಾ ಇದ್ದಾರೆ. ಭಗವತ್ ಕಾರ್ಯ ಸಾಧಕ ಹನುಮಂತ ದೇವರ ಸಾಮರ್ಥ್ಯ ಎಷ್ಟು ದೊಡ್ಡದ್ರಿ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚ ನ ಅನ್ಯ ಹನುಮತ್ ಸಮಾನ. ಇವು 10 ಗುಣಗಳಲ್ಲಿ ಪ್ರಾಣದೇವರ ಸಮಾನ ಬರುವವರು ಮತ್ತೊಬ್ಬರಿಲ್ಲ. ನಾ ಹನುಮತ್ ಸಮಾನ. ಜ್ಞಾನ ವೈರಾಗ್ಯ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಸರ್ವಜ್ಞ ಸರ್ವಶಕ್ತ ಸಕಲ ಗುಣಗಣ ಮಹಾನುಭಾವ ಹನುಮಂತ ದೇವರು. ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಯಂತೇಷು ತೇಷು ಸ್ಮನಿ ದರ್ಶಯಂತಿ. ಜಗತ್ತಿನಲ್ಲಿ ಯಾವ ಯಾವ ಒಳ್ಳೆಯ ಗುಣಗಳಿದೆಯೋ ಅದೆಲ್ಲವೂ ಕೂಡ ಯಾರಲ್ಲಿದೆ? ವಾಯುದೇವರಲ್ಲಿ, ಅವತಾರದ 3 ರೂಪದಲ್ಲಿ. ಒಂದು ಗಮನಿಸಬೇಕು ನಾವಿಲ್ಲಿ. ಇನ್ನು ಅನೇಕ ವಿಚಾರಗಳು ಬರುತ್ತೆ ರಾಘವೇಂದ್ರ ಜೊತೆಯಲ್ಲಿ. ಬೇರೆ ದೇವತೆಗಳು ಅವತಾರ ಮಾಡಿದಾಗ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭಿನ್ನತೆ ಬರುವುದು ಉಂಟು. ಆದರೆ ವಾಯುದೇವರ ಅವತಾರದಲ್ಲಿ ಮಾತ್ರ ಭಿನ್ನತೆ ಬರುವುದಿಲ್ಲ. ಹನುಮ ಭೀಮ ಮಧ್ವ 3 ರೂಪದಲ್ಲಿಯೂ ಮೂಲ ರೂಪ ವಾಯುದೇವರಲ್ಲಿ ಏನು ಗುಣಗಳಿದೆ ಅದೆಲ್ಲವೂ ಕೂಡ ಇವರಲ್ಲಿ ಬರುವುದುಂಟು, ಬೇರೆ ದೇವತೆಗಳು ಬರೋದಲ್ಲ. ಅದಕ್ಕೆ ರಾಘವೇಂದ್ರ ಗುರುಗಳು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಪರಿಪೂರ್ಣತಮ ರಮಾ ವ್ಯತಿರಿಕ್ತ. ಯಾವ ದೇವತೆಗಳೂ ಮಾಡಲಾಗದ, ಯಾವ ದೇವತೆಗಳೂ ಮಾಡಿಸಲಾರದಂತಹ ಅತಿ ಉತ್ಕೃಷ್ಟವಾದಂತಹ ಕಾರ್ಯವನ್ನು ಮಾಡಿರುವವರು ಯಾರಪ್ಪ ಅಂದರೆ ಹನುಮಂತ ದೇವರು ರಾಮಾವತಾರದಲ್ಲಿ. ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ. ರಾಮದೇವರು ಮೊದಲ ಅವತಾರಕ್ಕೆ ಮುನ್ನವೇ ಬೇಕಾದರೆ ಬಂದು ರಾವಣ ಕುಂಭಕರ್ಣರನ್ನು ಕೊಲ್ಲಬಹುದಾಗಿತ್ತು, ಎಲ್ಲ ರಾಕ್ಷಸರನ್ನು ಕೊಲ್ಲಬಹುದಾಗಿತ್ತು. ಅಥವಾ ಸೀತಾಪಹರಣ ಆದಮೇಲೆ ಗೊತ್ತಿದೆ ಭಗವಂತನಿಗೆ, ನೇರವಾಗಿ ಲಂಕೆಗೆ ಬಂದು ರಾವಣನನ್ನು ಕೊಂದು ರಾವಣ ಕುಂಭಕರ್ಣನ ಕೊಲ್ಲಬಹುದಾಗಿತ್ತು. ಬೇಡ, ಹನುಮಂತ ದೇವರ ಜೀವೋತ್ತಮತ್ವ, ಅವರ ಬಲ. ವಂದೇಹಂ ತಂ ಹನುಮ ನಿತಿಮಹಿತ ಮಹಾ ಪೌರುಷೋ ಬಾಹುಶಾಲಿ.
ಎಷ್ಟು ಬಲ ಇದೆಯೇ ಹನುಮಂತ ದೇವರಿಗೆ. ಅದೆಲ್ಲ ಲೋಕಕ್ಕೆ ಗೊತ್ತಾಗಬೇಕು. ಹನುಮಂತನಲ್ಲಿರ್ತಕ್ಕಂಥ ಭಕ್ತಿ ಲೋಕಕ್ಕೆ ಗೊತ್ತಾಗಬೇಕು. ಹನುಮಂತನ ಪರಾಕ್ರಮ ಲೋಕದ ಜನ ತಿಳಿಯಬೇಕು. ಅದಕ್ಕಾಗಿ ಸ್ವಾಮಿ ಈ ನಾಟಕ ಎಲ್ಲ ಮಾಡಿದ್ದಾನೆ. ವಾಯು ಜೀವೋತ್ತಮತ್ವವನ್ನು ಲೋಕಕ್ಕೆ ಪ್ರಕಟಗೊಳಿಸಬೇಕು ಅಂತ ತಾನೆಲ್ಲ ಏನು ಗೊತ್ತಿಲ್ಲದವನಂತೆ ಹನುಮಂತ ದೇವರನ್ನೇ ಮುಂದು ಮಾಡಿ ತಾನ ಕಾರ್ಯವನ್ನು ಮಾಡಿಸಿದ್ದಾನೆ ರಾಮಾವತಾರದಲ್ಲಿ. ಏನ್ರಿ ಇವರ ಬಲ ಹೇಳ್ತಾ ಹೊರಟ್ರೆ ರಾಮಾಯಣದ ಯುದ್ಧಕಾಂಡದ ಒಂದು ತುಣುಕನ್ನು ಹೇಳ್ತೇನೆ. ರಾವಣನ ಕಡೆ ರಾಕ್ಷಸರುಗಳು ಕಪಿ ಸೈನ್ಯದ ಮೇಲೆ ಪ್ರಹಾರ ಮಾಡೋಕ್ಕೆ ಇವರೆಲ್ಲ ಬಂಡೆಗಳು ಬೆಟ್ಟಗಳನ್ನೇ ಕಿತ್ಕೊಂಡ್ಬರ್ತಾ ಇದ್ರು. ಸುಗ್ರೀವಾದಿಗಳೆಲ್ಲವೂ ಕೂಡ, ಅಂಗದ ಸುಗ್ರೀವ ಇವರೆಲ್ಲ ಈ ಕಪಿಗಳನ್ನೆಲ್ಲ ಕೊಲ್ಲಬೇಕು ಅಂತ ಹೇಳಿ ರಾವಣನ ಕಡೆ ರಾಕ್ಷಸರೆಲ್ಲರೂ ಕೂಡ ಸುಮಾರು ಒಂದು ತೆಂಗಿನ ಮರದ ದಪ್ಪ, ತೆಂಗಿನ ಮರದ ಎತ್ತರ ಇರತಕ್ಕಂತಹ ದೊಡ್ಡ ಕಬ್ಬಿಣದ ಸಲಾಕೆಯನ್ನ ಸಾವಿರಾರು, ಒಂದು ಲಕ್ಷ ಲಕ್ಷ ಜನ ರಾಕ್ಷಸರು ಹೆಗಲ ಮೇಲೆ ಇಟ್ಕೊಂಡು ಜೋರಾಗಿ ಓಡಿ ಬರೋರು. ಓಡಿ ಬಂದು ಆ ಫೋರ್ಸ್ ಆಗಿ ಎಸೆಯೋರು ಯಾರ ಮೇಲೆ? ಕಪಿ ಸೈನ್ಯದ ಮೇಲೆ. ಅದು ಬಿದ್ದರೆ ಏನಾಗಬೇಡ, ಅಷ್ಟು ಗಾತ್ರ ಕಬ್ಬಿಣದ ಸಲಾಕೆ. ಕಪಿಗಳೆಲ್ಲ ಹೆದರ್ತಾ ಇದ್ದಾಗ ಹನುಮಂತ ದೇವರು ಮುಷ್ಟಿಯನ್ನು ಬಿಗಿಯಾಗಿ ಕಟ್ಟಿ ಎದೆಯನ್ನು ಗಟ್ಟಿ ಮಾಡಿಕೊಂಡು ಜೋರಾಗಿ ನಿಂತುಕೊಂಡ್ರಂತೆ. ಎಸಿರಿ ನನ್ನ ಮೇಲೆ ನೋಡೋಣ ಅಂತ ಹೇಳಿ. ಆಗ ಕಪಿಗಳನ್ನೆಲ್ಲ ಹುರಿದುಂಬಿಸಿದ್ರಂತೆ, ಹೋಗಬೇಡಿ ಬನ್ನಿ ಅಂತ. ಆ ಥರ ಕಬ್ಬಿಣದ ಸಲಾಕೆಗಳು ಹನುಮಂತ ದೇವರ ಮೇಲೆ ಬಿದ್ದಾಗ ಪುಡಿ ಆಗ್ತಾ ಇತ್ತಂತೆ. ಇನ್ನು ಹೇಗಿರ್ಬೇಡ ವಜ್ರಕಾಯ ಇವರು. ಆ ಥರದ ಕಬ್ಬಿಣ ಸಲಾಕೆಗಳನ್ನ ರಾವಣನ ಕಡೆಯವರು ತರಿಸ್ಕೋತಾ ಇದ್ರಂತೆ. ಆ ರಣರಂಗದಲ್ಲಿ ಸ್ಟೋರ್ ರೂಮ್ ಇತ್ತಲ್ಲ, ಆ ಸ್ಟೋರ್ಸ್ ಇಂದ ಬರ್ತಲೇ ಇರೋದಂತೆ ಆ ಕಬ್ಬಿಣ ಸಲಾಕೆ. ಇನ್ನು ಹೇಗಿರ್ಬೇಡ ಇನ್ನಾಗ ಹನುಮಂತ ದೇವರ ಸಾಮರ್ಥ್ಯ ಒಂದೇನ್ರಿ. ಪರ್ವತವನ್ನ ಎತ್ಕೊಂಡ್ಬಂದು ಇಟ್ಟುಬಿಟ್ಟು ತಿರುಗ ಅಲ್ಲಿಗೆ ಎಸ್ತಿದ್ದಾರಲ್ಲ. ಪ್ರಾಕ್ ಪಂಚಾಶತ್ ಸಹಸ್ರೈರ್ ವ್ಯವಹಿತಮಮಿತಂ ಯೋಜನೈ ಪರ್ವತಂತ್ವಂ. ತಂದ್ರು ಸಂಜೀವನ ಪರ್ವತವನ್ನು. ಎಂಥ ವೆಯ್ಟ್ ಲಿಫ್ಟರ್ ಇವರೆಲ್ಲ. ಪರಮಾತ್ಮ ಗೋವರ್ಧನ ಪರ್ವತವನ್ನು ಬೆರಳಲ್ಲಿ ಹಿಡಿದು ನಿಂತ. ಇವರು ಪರ್ವತವನ್ನು ಕೈನಲ್ಲಿ ಇಟ್ಕೊಂಡು ಹಾರ್ತಾ ಬಂದರು. ಔಷಧ ಕೊಟ್ಟಿದ್ದಾಯಿತು. ತಿರುಗಾ ಪರ್ವತವನ್ನು ಅಲ್ಲೇ ತಗೊಂಡೋಗಿ ಇಡಲಿಲ್ಲ. ಲಂಕೆಯಲ್ಲಿ ಗಂಧಮಾದನ ಲಂಕೆಯಿಂದ ಎಸ್ತರಂತಲ್ಲ, ಅದಲ್ಲೇ ಹೋಗಿ ಕೂತ್ಕೊಂತಲ್ಲ, ಊಹೆನೂ ಮಾಡೋಕ್ಕಾಗಲ್ವಲ್ಲ. ಇನ್ನೇನು ಹೇಳಲಿಲ್ಲ ವಾಯುಸ್ತುತಿಲಿ. ತೇನ ಮಹಾ ಕೌಶಲಾಯ, ಹೇ ವಾಯುದೇವರೇ ನಿಮ್ಮ ಕೌಶಲಕ್ಕೆ ನನ್ನ ನಮನಗಳು ಅಂತ ಹೇಳಿಬಿಟ್ರು. ಇನ್ನೆಂಥ ಪರಾಕ್ರಮ ಮಹಾನುಭಾವರಲ್ಲಿರ್ತಕ್ಕಂಥದ್ದು ಹನುಮಾವತಾರದಲ್ಲಿ. ಇನ್ನು ಭೀಮಾತ್ಮನ ಯಾದವ ಭೂಷಣಸ್ಯ. ಯಾದವ ಭೂಷಣ ಎಂತ ಒಳ್ಳೆ ಹೆಸರು. ಯಾದವ ಭೂಷಣ ಅಂದ್ರೆ ಕೃಷ್ಣ ಅಂತ ಅರ್ಥ. ಆಗ ಅದರಲ್ಲಿ ಭೀಮಾತ್ಮನ ಭೀಮಸೇನ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡಿದರು. ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ. ಭೂಮಿಯ ಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಕುರುಕ್ಷೇತ್ರದಲ್ಲಿ ಇಡೀ ಎಲ್ಲವನ್ನೂ ಒಂದು ಕಡೆ ಸೇರಿಸಿ, ಅದಕ್ಕಿಂತ ಮುಂಚೆ ಮಾಡಿರೋ ಕಾರ್ಯ ಯಾವುದು? ಭೀಮಸೇನ ದೇವರು ಮಾಡಿರೋದು. ಯಾರ್ಯಾರು ಲೋಕಕ್ಕೆ ಶತ್ರುಗಳೋ, ಯಾರು ಭಗವದ್ಭಕ್ತರಲ್ಲವೋ, ಭಗವದ್ಭಕ್ತರಿಗೆ ಯಾರು ತೊಂದರೆ ಕೊಡ್ತಿದ್ದಾರೋ, ಯಾರು ದೈತ್ಯರೋ, ಅಸುರರೋ, ದಾನವರೋ, ರಾಕ್ಷಸರೋ, ಅವರನ್ನೆಲ್ಲರನ್ನೂ ಕೂಡ ಹಿಡಿಂಬ, ಬಕ, ಜಟಾಸುರ, ಕಿನ್ನೀರ, ಕೀಚಕ, ಜರಾಸಂಧ, ಏನು ಸುಮ್ಮನೆ ಏನ್ರಿ ಇವ್ರು ಕೊಂದಿರೋದು? ಇವರೆಲ್ಲ ಮಹಾಬಲಿಷ್ಠರು. ಇವರೆಲ್ಲರೂ ಕೂಡ ಇವ್ರನ್ನೆಲ್ಲ ಕೊಂದು, ಜೊತೆಗೆ ದುರ್ಯೋಧನನ ಬಳಿ ಇರ್ತಕ್ಕಂತಹ 11 ಅಕ್ಷೋಹಿಣಿ ಸೈನ್ಯ ಇತ್ತಲ್ಲ, ಅದರಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನ ಇವರು ಒಬ್ಬರೇ ಸಂಹಾರ ಮಾಡಿದ್ದಾರಲ್ಲ. ಅದಕ್ಕೆ ಹೇಳೋದು ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ. ಪಾಂಡಿತ್ಯದಲ್ಲಿ, ಪಟುತ್ವದಲ್ಲಿ, ಶೂರತ್ವದಲ್ಲಿ ಭೀಮಸೇನ ದೇವರನ್ನು ಮೀರಿಸೋರು ಮತ್ತೊಬ್ಬರಿಲ್ಲ. ಈ ಮಾತನ್ನು ಯಾರು ಹೇಳಿರೋದು? ಮಹಾಭಾರತದಲ್ಲಿ ಭೀಷ್ಮರು ಹೇಳಿರೋ ಮಾತು ಇದು. ಭೀಮಸೇನನ ಸಮ ಮತ್ತೊಬ್ಬರು ಬರುವರಿಲ್ಲ. ಭಗವಂತ ಮಾಡುವ ಭೂಮಿಯ ಭಾರವನ್ನು ಕಡಿಮೆ ಮಾಡುವ ಕಾರ್ಯದಲ್ಲಿ ಭೀಮಸೇನ ದೇವರದು ಸಿಂಹಪಾಲು. ಅದರಲ್ಲಿ ಭೀಮಾತ್ಮನ ಯಾದವ ಭೂಷಣಸ್ಯ ಆಯಿತು. ಇನ್ನು ಮೂರನೇದು ಮಧ್ವಾತ್ಮನ ವ್ಯಾಸಮುನಿತ್ವ ಭಾಜ. ನ ಮಾಧವ ಸಮೋ ದೇವ ನ ಚ ಮಧ್ವ ಸಮೋ ಗುರು. ಲೋಕದಲ್ಲಿ ಶಾಸ್ತ್ರಗಳಲ್ಲೇ ಕೆಡಿಸಿದಾಗ, ವೇದಗಳಿಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ, ಮಹಾಭಾರತಕ್ಕಾಗಲಿ ರಾಮಾಯಣಕ್ಕಾಗಲಿ ಕೆಟ್ಟ ಅರ್ಥಗಳನ್ನು ಕೊಟ್ಟಾಗ, ಸರಿಯಾದ ಅರ್ಥಗಳನ್ನು ಮುಚ್ಚಿಟ್ಟಾಗ, ಲೋಕದ ಜನತೆ ತತ್ವವನ್ನು ತಿಳಿಯದೆ ಕತ್ತಲಲ್ಲಿದ್ದಾಗ ಪರಮಾತ್ಮನ ಆದೇಶಾನುಸಾರ ಮುಖ್ಯ ಪುರಾಣನನ್ನು ಕರೆದು ಭಗವದಾಜ್ಞಾ ಶಿರಸಿ ಧೃತ್ವ ಭೂವತ ಪಾಚಕ ಕ್ಷೇತ್ರೇ ಮಧ್ಯಗೇಹ ಪತ್ನ್ಯಾಂ ಅವತೀರ್ಯ.
1238 ಇಸವಿ ಹೇಮಿಳಂಬಿ ಸಂವತ್ಸರ ಆಶ್ವೀಜ ಮಾಸ ಶುಕ್ಲ ಪಕ್ಷ ದಶಮಿ ವಿಜಯದಶಮಿ ದಿನ ಸಾಯಂಕಾಲ ವಾಯುದೇವರು ಪಾಚಕದಲ್ಲಿ ಅವತಾರ ಮಾಡಿದರು ಮಧ್ಯಗೇಹಭಟ್ಟರ ಮನೆಯಲ್ಲಿ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೌಪ್ಯ ಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೆ ಮಧ್ಯಗೇಹಾಖ್ಯಗೇಹೇ. ಹುಟ್ಟಿದಾಗ ಹೆಸರು ವಾಸುದೇವ. ವಾಸುದೇವ ಅರ್ಥ ಏನು? ವಾ ಅಸುದೇವ. ವಾ ಅಂದ್ರೆ ಜ್ಞಾನ, ಅಸು ಅಂದ್ರೆ ಪ್ರಾಣ. ಅಂದ್ರೆ ಏನು? ಜ್ಞಾನಕ್ಕಾಗಿಯೇ ಹುಟ್ಟಿರುವ ಪ್ರಾಣದೇವರು ಅಂತ ಅರ್ಥ. ಹಸು ನೀಗಿದರು ಅನ್ನಲ್ವೇ ಪ್ರಾಣ ಅನ್ನಕ್ಕೆ, ಅಲ್ಲಿಗೇನು ಜ್ಞಾನಕ್ಕಾಗಿಯೇ ಹುಟ್ಟಿರುವ ಪ್ರಾಣದೇವರು, ಅದಕ್ಕೆ ಇಟ್ಟ ಹೆಸರು ವಾಸುದೇವ. ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ಸ್ವೀಕಾರ ಆದಮೇಲೆ ಪೂರ್ಣ ಪ್ರಜ್ಞಾ. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದಾಗ ಆನಂದ ತೀರ್ಥ, ಎಂಥ ಒಳ್ಳೆ ಹೆಸರು ಆನಂದ ತೀರ್ಥ. ಲೋಕಕ್ಕೆ ಆನಂದವನ್ನು ಪಡಿಸಿದ್ದರಿಂದ ಆನಂದ ತೀರ್ಥ, ಆನಂದಕರವಾದ ಶಾಸ್ತ್ರಗಳನ್ನು ಕೊಟ್ಟಿದ್ದರಿಂದ ಆನಂದ ತೀರ್ಥ, ಇವರ ಗ್ರಂಥಗಳಿಂದ ಭಗವಂತ ಆನಂದ ಪಟ್ಟಿದ್ದರಿಂದ ಆನಂದ ತೀರ್ಥ, ಆನಂದಮಯವಾದ ಮೋಕ್ಷ ಇವರ ಗ್ರಂಥದಲ್ಲಿ ಸಿಗುವುದರಿಂದ ಆನಂದ ತೀರ್ಥ, ಇವರ ಗ್ರಂಥವನ್ನು ನೋಡಿದರೆ ಇನ್ನಿಲ್ಲದ ಆನಂದ ಆಗುವುದರಿಂದ ಆನಂದ ತೀರ್ಥ, ಇವರನ್ನು ನೋಡಿಬಿಟ್ರೆ ಸಾಕು ಆನಂದವಾಗುತ್ತದೆ ಆನಂದ ತೀರ್ಥ. ಇನ್ನೇನು ಹೇಳಬೇಕ್ರಿ ಆನಂದ ತೀರ್ಥ ಅನ್ನೋದಕ್ಕೆ ಹೆಸರು, ಅಷ್ಟು ದೊಡ್ಡ ಹೆಸರು ಆನಂದ ತೀರ್ಥ ಭಗವತ್ಪಾದರು. ಹುಟ್ಟಿದಾಗ ವಾಸುದೇವ, ಪೂರ್ಣಪ್ರಜ್ಞ, ಆನಂದ ತೀರ್ಥ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮಧ್ವಾಚಾರ್ಯರ ಗ್ರಂಥಗಳು ಇನ್ನೆಷ್ಟು ದೊಡ್ಡವರಿ. ಎಲ್ಲಿಯ ಪಾಚಕ, ಎಲ್ಲಿಯ ಬದರಿ, ಅದು ನಾವೆಲ್ಲ ಹೋಗೋ ಬದರಿ ಅಲ್ಲ, ದೊಡ್ಡ ಬದರಿ ಇನ್ನೊಂದಿದೆ, ವೇದವ್ಯಾಸರ ಆಶ್ರಮ. ಅಲ್ಲಿಂದ ಮುಂದಕ್ಕೆ ನಾರಾಯಣ ದೇವರ ಆಶ್ರಮ. ಏನ್ರಿ ಹೋಗಿರೋದು? ವಾಹನ ಅಲ್ಲ, ನಡ್ಕೊಂಡು ಹೋಗಿರೋದು 2 ಬಾರಿ. ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನತು ಚ ಭವಾನ್ ಭಾರತಾರ್ಥ ಪ್ರಕಾಶಂ. 21 ಕುಭಾಷ್ಯಗಳ ಬೇರನ್ನು ತರಿದು ಶ್ರೀಕರಾರ್ಚಿತ ನೊಲುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭ ಯತಿನಿಕರ ಕೊರೆದ. ಕಮಲನಾಭ ಯತಿ ಅಂದರೆ ಪದ್ಮನಾಭ ತೀರ್ಥರು. 21 ಮತಗಳು ಸರಿ ಇರಲಿಲ್ಲ, ಭಾಷ್ಯಗಳು. ಅದಕ್ಕೆ 21 ಅಂದರೆ 21 ಕುಭಾಷ್ಯಗಳು ಅದರ ಬೇರನ್ನು ತರಿದು ಪರಮಾತ್ಮನಿಗೆ ಸಮ್ಮತವಾದಂತಹದ್ದು. ಶುದ್ಧ ದ್ವಿಜ ಕುಲದಿ ಉದ್ಭವಿಸುತ್ತ ಅನಿರುದ್ಧನಿಗನುಮತವಾಗಿರುವ ಸಿದ್ಧಾಂತದ ಪದ್ಧತಿಯನ್ನು ತೋರಿದ ಮಧ್ವಮತದ ತತ್ವದಲ್ಲಿ ಪ್ರಸನ್ನತೆ. ಗ್ರಂಥಗಳನ್ನು ಬರೆದರು, ಗ್ರಂಥಗಳನ್ನು ತೋರಿಸಿದ್ರು ವ್ಯಾಸರಿಗೆ, ವೇದವ್ಯಾಸರಿಗೆ. ಭಗವಂತ ಅಂಕಿತ ಮುದ್ರೆ ಹಾಕಿಬಿಟ್ಟ. ಅಪ್ರೂವಲ್ ಆಗಿದೆ ಭಗವಂತನಿಂದ ಮಧ್ವಶಾಸ್ತ್ರ. ಅಪ್ರೂವಲ್ ಆಗಿ ಬಂದಿರೋದ್ರಿಂದ ಅನಿರುದ್ಧನಿಗನುಮತವಾಗಿರುವ ಸಿದ್ಧಾಂತದ ಪದ್ಧತಿಯನ್ನು ತೋರಿದ. ಸಿದ್ಧಾಂತದ ಪದ್ಧತಿ ಎಷ್ಟು ಸೊಗಸಾದ ಸಿದ್ಧಾಂತ ಕೊಟ್ಟಿದ್ದಾರೆ. ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಸಿದ್ಧಾಂತ. ನಮಗೆ ಈ ಜನ್ಮ ಬೇಡ, ಶಾಶ್ವತವಾದ ಸುಖ ಬೇಕು, ಭಗವಂತನನ್ನು ನೋಡಬೇಕು, ಆ ದಾರಿಯನ್ನು ನೋಡಿಕೊಟ್ಟಿದ್ದಾರೆ. ಅದಕ್ಕೆ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಮಧ್ವ ಮತವೇ ಮತವು, ಸಕಲ ಶ್ರುತಿ ಸಮ್ಮತವು. ಮಧ್ವರಾಯರ ಗಾನ ಅಮೃತಪಾನ, ಮಧ್ವರಾಯರ ಲೀಲೆ ನವರತ್ನದ ಮಾಲೆ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ, ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಅಂಥ ಆನಂದ ತೀರ್ಥ ಭಗವತ್ಪಾದರು 37 ಗ್ರಂಥಗಳನ್ನು ಕೊಟ್ಟು 2 ಬಾರಿ ಬದರಿಗೆ ತಾವು ಹೋಗಿ ಬಂದು ಸಾಕ್ಷಾತ್ತಾಗಿ ಭಗವಂತನನ್ನು ನೋಡಿ ವೇದವ್ಯಾಸರನ್ನು ದರ್ಶಿಸಿ ಲೋಕೋಪಕಾರ ಮಾಡಿಕೊಟ್ಟಿರ್ತಕ್ಕಂತಹ ಆಚಾರ್ಯ ಮಧ್ವರು. ಇವರು ಬರೆದ ಗ್ರಂಥಗಳನ್ನು ಓದಕ್ಕೆ ದೇವತೆಗಳೇ ಬಂದು ಬಿಟ್ರಂತೆ. ದೇವತೆಗಳು, ಇಂದ್ರದೇವರೇ ಜಯತೀರ್ಥರಾಗಿ ಬಂದರು, ಸೂರ್ಯನೇ ಬ್ರಹ್ಮಣ್ಯ ತೀರ್ಥರಾಗಿ ಬಂದದ್ದು, ಧ್ರುವರಾಜರೇ ಶ್ರೀಪಾದರಾಜರಾಗಿ, ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ, ರಾಘವೇಂದ್ರ ಗುರುಗಳಾಗಿ, ನಾರದರೇ ಪುರಂದರದಾಸರಾಗಿ, ಭೃಗು ಋಷಿಗಳು ವಿಜಯದಾಸರಾಗಿ, ಗಣೇಶ ಗೋಪಾಲದಾಸರಾಗಿ. ಏನ್ರಿ ದಿಬ್ಬಣ ಬಂದೇ ಬಿಡ್ತು ಆಚಾರ್ಯರ ಸಿದ್ಧಾಂತವನ್ನ, ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ಅಧ್ಯಯನ ಮಾಡುವುದಕ್ಕೆ ಎಲ್ಲ ಬಂದು ಬಿಟ್ರಲ್ರಿ, ನೋಡ್ತಾ ಇದ್ದಾರೆ.
ಆಚಾರ್ಯರು ಮಧ್ವ ಭಾಷ್ಯವನ್ನ ಉಪದೇಶ ಮಾಡ್ತಾ ಇರಬೇಕಾದ್ರೆ ಶೇಷದೇವರು ಬಂದು ನೋಡಿ ಅಲ್ಲಿ ಹೇಳ್ತಾ ಇದ್ದಾರಂತೆ ಮೇಲಿನ ಲೋಕದಲ್ಲಿ, ಹೇ ಮುಖ್ಯ ಪ್ರಾಣ, ಯತಿವೇಷದಲ್ಲಿ ಭರತಖಂಡದಲ್ಲಿ ಅವತರಿಸಿದ್ದಾನೆ, ದೊಡ್ಡ ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ, ಅವನ ಶಾಸ್ತ್ರ ಓದಕ್ಕೆ ಯಾವ ಯಾವ ಜನ್ಮಗಳು ಸಾಲದು ಅಂತ ಶೇಷದೇವರು ಮೇಲಿನ ಲೋಕದಲ್ಲಿ ಹೇಳಬೇಕಾದ್ರೆ ಎಷ್ಟು ನಾಲಿಗೆ ಹೇಳಿ, ಶೇಷದೇವರು ಹೇಳಬೇಕಾದ್ರೆ ಅವ್ರಿಗೆ 2 ನಾಲಿಗೆ ಅಂದ್ರೆ 1000 ಹೆಡೆ, 2 ನಾಲಿಗೆ ಅಂದ್ರೆ 2000 ನಾಲಿಗೆಗಳಲ್ಲಿ ಆಚಾರ್ಯರನ್ನ ಪ್ರಶಂಸೆ ಮಾಡ್ತಿದ್ದಾರೆ ಮೇಲಿನ ಲೋಕದಲ್ಲಿ. ಅದು ಸಿದ್ಧಾಂತದ ಲಕ್ಷಣ. ಸಿದ್ಧೇ ಅಂತಸ್ತು ಸಿದ್ಧಾಂತ. ಆಚಾರ್ಯರ ಸಿದ್ಧಾಂತದ ಒಳಕ್ಕೆ ಹೋಗ್ಬೇಕ್ರಿ, ಅದರ ರುಚಿ ನೋಡಬೇಕು. ನಮಗೆ ಜಗತ್ತು ಶಾಸ್ತ್ರಜ್ಞಾನ ಎಲ್ಲವನ್ನು ಅನುಗ್ರಹಿಸುವ ಅತ್ಯಂತ ದಿವ್ಯ ದಿವ್ಯ ದಿವ್ಯವಾದ ಭವ್ಯವಾದಂತಹ ಆನಂದ, ಶಾಶ್ವತವಾದ ಸುಖ ಅಂದರೆ ಅದು ಮಧ್ವಶಾಸ್ತ್ರದಲ್ಲಿರ್ತಕ್ಕಂಥದ್ದು. ಇದನ್ನು ಕೊಡ್ತಾ ಹೋಗ್ತಾರೆ. ಇದನ್ನು ಸೂಚ್ಯವಾಗಿ ಹೇಳ್ತಾ ಬಂದು ಆನಂತರ ಮಧ್ವ ಗುರುಗಳನ್ನು ಹೀಗೆ ವಂದಿಸುದು. ಇವರ 37 ಗ್ರಂಥಗಳು, ಎಷ್ಟು ಸೊಗಸಾದ ಗ್ರಂಥಗಳು, ಸರ್ವಮೂಲ 37 ಗ್ರಂಥಗಳಿಗೆ ಅದೆಲ್ಲ ಬರುತ್ತೆ ಮುಂದಕ್ಕೆ. ರಾಘವೇಂದ್ರ ಗುರುಗಳು ಅದನ್ನು ಯಾವ ರೀತಿ ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು. ವೇದವ್ಯಾಸ ಮುನೀಶ ಮಧ್ವಯತಿರಾಟ್ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವಾ ದ್ವೈತ ಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ ಸುಖದಾಂ ದಶೋಪನಿಷದಾಂ ವ್ಯಾಖ್ಯಾನ್ ಸಮಾಖ್ಯಾನ್ ಮುದಾನ್ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ವೇದವ್ಯಾಸ ಭಗವಂತನಿಂದ ಬಂದದ್ದು, ಆಚಾರ್ಯ ಮಧ್ವರಿಂದ ಬಂದದ್ದನ್ನ ರಾಘವೇಂದ್ರ ಗುರುಗಳು ಯಾವ ರೀತಿ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿ ಮಧ್ವಾಚಾರ್ಯರು ಬದರಿಗೆ ಹೋಗಿ ಬರ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಗೋದಾವರಿ ನದಿ ತೀರದಲ್ಲಿ ಒಳ್ಳೆ ಪ್ರಾಂತ್ಯ, ವಿದ್ವತ್ ಸಭೆ, ತುಂಬ ಜನ ಸೇರಿದ್ದಾರೆ, ಸಾವಿರಾರು ಜನ ಬಂದರು. ಬದರಿಯಿಂದ ಗೋದಾವರಿ ನದಿ ದಡಕ್ಕೆ ಬಂದಿದ್ದಾರೆ ಪ್ರಾಂತ್ಯಕ್ಕೆ. ಆಗ ಅಲ್ಲಿದ್ದವರಿಗೆ ಗೊತ್ತಾಯಿತು, ವ್ಯವಸ್ಥಾಪಕರಿಗೆಲ್ಲ, ಯಾರೋ ಮೈಸೂರು ಸೀಮೆಯಿಂದ ಬಂದಿದ್ದಾರಂತೆ, ಇನ್ನು ಚಿಕ್ಕ ಸನ್ಯಾಸಿ ಬಾಲಯತಿ ಹೊಸದಾಗಿ ಹೇಳ್ತಾ ಇದ್ದಾರಂತೆ, ಪರಮಾತ್ಮ ಸರ್ವೋತ್ತಮನಂತೆ, ವೇದಗಳು ಪ್ರಮಾಣ ಅಂತೆ, ಅನುಮಾನವೂ ಪ್ರಮಾಣ ಅಂತೆ, ಜಗತ್ತು ಸತ್ಯವಂತೆ, ದೇವತೆಗಳೆಲ್ಲ ತಾರತಮ್ಯ ಇದೆಯಂತೆ, ಇದೇನು ಹೊಸದಾಗಿ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ ಆಚಾರ್ಯರನ್ನ ನೋಡಕ್ಕೆ ಬಂದರು. ಅವರೆಲ್ಲ ನೋಡಿದ್ರು, ಕೇಳಿದ್ರು. ಆಚಾರ್ಯರು ತಮ್ಮ ಅಸ್ಖಲಿತ ವಾಣಿಯಿಂದ ಗಂಗಾ ಪ್ರವಾಹದಂತೆ ಸಮಯೋಚಿತವಾದಂತಹ ವೇದ ಉಪನಿಷತ್ತುಗಳ ವಾಕ್ಯದಿಂದ ಎಲ್ಲ ಅರ್ಥಗಳನ್ನು ಅವರು ಅರ್ಥೈಸುತ್ತಾ ಹೋಗ್ತಾ ಇರಬೇಕಾದ್ರೆ ಎಲ್ಲ ಮೂಕ ವಿಸ್ಮಿತರಾದರು. ತುಂಬಿದ ಸಭೆ. ಅದು ವ್ಯವಸ್ಥೆ ಮಾಡಿದಂಥ ಮುಖ್ಯಸ್ಥರು ಶೋಭನ ಭಟ್ಟರು ಎನ್ನುವರು. ನೇರವಾಗಿ ಅವರು ಏನು ವಹಿಸಿದ್ದರೋ ಅಲ್ಲಿದ್ದಂಥವರೆಲ್ಲರೂ ಕೂಡ ಅದ್ವೈತ ಸಿದ್ಧಾಂತದಲ್ಲಿ ಚರ್ಚೆ ನಡೀತಾ ಇದ್ದಾಗ ಆಚಾರ್ಯರ ಮಾತನ್ನು ಕೇಳಿ ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ ಅಂತ ಹೇಳಿ ಶೋಭನ ಭಟ್ಟರು ತಮ್ಮ ದೀಕ್ಷೆಯನ್ನು ಬಿಟ್ಟು ಆಚಾರ್ಯರಿಗೆ ವಂದಿಸಿ ನನಗೆ ದೀಕ್ಷೆಯನ್ನು ಕೊಡಬೇಕು ಅಂತ ಕೇಳಿದಾಗ ಮುದ್ರಧಾರಣೆಯನ್ನು ಮಾಡಿ ಶೋಭನ ಭಟ್ಟರಿಗೆ ಮಧ್ವಾಚಾರ್ಯರು ಹೆಸರನ್ನು ಕೊಟ್ಟರು. ಶ್ರೀ ಪದ್ಮನಾಭ ತೀರ್ಥರು ಅಂತ ಹೆಸರನ್ನು ಕೊಟ್ಟರು. ಪದ್ಮನಾಭ ತೀರ್ಥರು. ಅವರ ಜೊತೆಯಲ್ಲಿ ಇದ್ದಂತಹ ರಾಮಶಾಸ್ತ್ರಿಗಳು, ಗೋವಿಂದ ಶಾಸ್ತ್ರಿಗಳು, ಶ್ಯಾಮಶಾಸ್ತ್ರಿಗಳು ಕ್ರಮವಾಗಿ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರಾದರು. 4 ಜನ ಶ್ರೀಮದ್ ಆನಂದ ತೀರ್ಥರ ಸಾಕ್ಷಾತ್ ಶಿಷ್ಯರಲ್ಲಿ ಇವರು 4ವರು ಆಗಿದ್ದಾರೆ. ಇವರೆಲ್ಲ ಮಹಾನುಭಾವರು ಕ್ರಮಾನುಗತವಾಗಿ ಆಚಾರ್ಯರ ಪೀಠವನ್ನು ಅಲಂಕರಿಸಿಕೊಂಡು ಬಂದು ಮಧ್ವ ಮತವನ್ನು ಉದ್ಧರಿಸಿದಂತಹ ಜಗತ್ಪ್ರಭುಗಳು ಇವರೆಲ್ಲರೂ ಕೂಡ ಆಗಿದ್ದಾರೆ ಮಹಾನುಭಾವರುಗಳು. ಅಕ್ಷೋಭ್ಯ ತೀರ್ಥರು ಆ ಕಾಲದಲ್ಲಿ ವಿದ್ಯಾರಣ್ಯರು ದೊಡ್ಡದಾದಂತಹ ಶಾಸ್ತ್ರ ತಿಳಿದವರಾಗಿದ್ದಾರೆ. ಬಹಳ ಅದ್ಭುತವಾದ ಪಾಂಡಿತ್ಯ, ಎಲ್ಲರನ್ನೂ ಸೋಲಿಸ್ತಾ ಇದ್ದಾರೆ. ಅಸಿನಾ ತತ್ವಮಸಿನ ವಿದ್ಯಾರಣ್ಯ ಪ್ರಭೇದಿನ, ವಿದ್ಯಾರಣ್ಯರು ಎಂಬ ಅರಣ್ಯವನ್ನ ಕತ್ತರಿಸಿದವರು ಯಾರಪ್ಪ ಅಂದರೆ ಅರಣ್ಯವನ್ನ ಅಕ್ಷೋಭ್ಯ ತೀರ್ಥರು ಅಂದರು. ಅಕ್ಷೋಭ್ಯ ತೀರ್ಥರು ತುಂಬ ಈ ಪರಂಪರೆ ಎಲ್ಲ ತಗೊಂಡ್ಬರ್ತಾರೆ. ರಾಘವೇಂದ್ರ ವಿಜಯದಲ್ಲಿ ಪರಂಪರೆ ತಗೊಂಡು ಬಂದು ರಾಘವೇಂದ್ರ ಗುರುಗಳ ಹತ್ತಿರಕ್ಕೆ ಬಂದು ಸುಧೀಂದ್ರ ಹತ್ತಿರಕ್ಕೆ ಬಂದು ಆಮೇಲೆ ರಾಘವೇಂದ್ರ ಗುರುಗಳ ದಿವ್ಯ ಚರಿತ್ರೆ ಅವತಾರಗಳೆಲ್ಲ ಬರ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ತಾರತಮ್ಯವಾಗಿ ಗುರುಗಳನ್ನು ವಂದಿಸಿದಂತಾಯಿತು, ಗುರುಗಳ ಚರಿತ್ರೆಯನ್ನು ತಿಳಿದಂತಾಯಿತು ಎಂಬುದಾಗಿ ಪ್ರಾರಂಭದ ಈ ಸರ್ಗಗಳಲ್ಲಿ ನಾರಾಯಣಾಚಾರ್ಯರು ತರ್ತಾ ಇದ್ದಾರೆ. ಯತಿಗಳೆಲ್ಲರ ಸ್ಮರಣೆ ಆಗ್ತಾ ಇದೆ. ಅಕ್ಷೋಭ್ಯ ತೀರ್ಥರು ಯಾರಿಗೆ ಆಶ್ರಮವನ್ನು ಕೊಡಲಿ,
ಏನು ಮಾಡಲಿ, ಮಠದಲ್ಲಿ ಈ ಆಶ್ರಮ ಕೊಡೋದು ಇದೆಯಲ್ಲ, ಅದು ಬಹಳ ಪ್ರಮುಖವಾದ ಘಟ್ಟ. ಅದು ನಿಜವಾದಂಥದ್ದು. ಯಾರಿಗೆ ಕೊಡಲಿ, ಯಾರನ್ನ ಉಳಿಸ್ಕೊಂಡೋಗ್ಬೇಕು ಅಂತ ಇರಬೇಕಾದ್ರೆ ರಾತ್ರಿ ಸ್ವಪ್ನದಲ್ಲಿ ಅಕ್ಷೋಭ್ಯ ತೀರ್ಥರಿಗೆ ಬಂದರು. ಯಾಕೆ ಹೆದರ್ಕೋತೀರಿ? ಅಕ್ಷೋಭ್ಯ ತೀರ್ಥರಿಗೆ ಹೇಳ್ತಿದ್ದಾರೆ ಆಚಾರ್ಯರು, ಮಧ್ವಾಚಾರ್ಯರು, ಭೀಮಾ ನದಿ ತೀರದಲ್ಲಿ ಕೂತ್ಕೊಂಡಿರಿ, ನೀವು ಜಪಾಸಕ್ತರಾಗಿರಿ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಕುದುರೆ ಮೇಲೆ ಬರ್ತಾನೆ. ಕುದುರೆಯಿಂದ ನೀರಿಗೆ ಇಳಿಯಲ್ಲ, ಕುದುರೆನೇ ನೀರೊಳಗೆ ನುಗ್ಗಿಸ್ತಾನೆ. ಕುದುರೆ ಮೇಲೆ ಕೂತ್ಕೊಂಡು ಬಗ್ಗಿ ಬಾಯಿಗೆ ನೀರು ಹಾಕ್ಕೊಂಡು ಕುಡಿತಾನೆ, ಬಗ್ಗಿ ಕುಡಿತಾನೆ ನದಿ ನೀರನ್ನು. ಅವನಿಗೆ ಆಶ್ರಮ ಕೊಡಿ. ಎಲ್ಲಿ ಹುಡುಕಬೇಕ್ರಿ ಮಹಾನ್ ಭಾವರು? ಅವ್ರು ಬರೋ ಜಾಗ ಯಾವುದು, ಇವ್ರು ಕೂತ್ಕೊಂಬೋದು ಯಾವುದು? ಏನು ಭಗವಂತನ ವ್ಯಾಪಾರ ಎಲ್ಲ. ಅಕ್ಷೋಭ್ಯ ತೀರ್ಥರು ಹಾಗೆ ಇದ್ದಾಗ ಬಂದರು. ರಘುನಾಥ ಭೂಪಾಲ, ಮಾಂಡಲಿಕ, ಸಾಮಂತರಾಜ, ಅಧಿಕಾರ, ಯುದ್ಧ, ವೈಭವ, ಏನ್ ಬೇಕಾದಷ್ಟು ಸಿರಿ ಸಂಪತ್ತು. ಅದ್ಯಾಕೋ ಏನ್ ಕಥೆಯೋ ಬರ್ತಾ ಇದ್ದಾನೆ ಕುದುರೆ ಮೇಲೆ. ಕುದುರೆಯನ್ನೇ ನೀರಿಗೆ ನುಗ್ಗಿಸಿದ, ಕುದುರೆಯಿಂದ ಇಳಿಯಲಿಲ್ಲ, ಬಗ್ಗಿದ, ಬಾಯಿ ಹಚ್ಚಿದ ನೀರಿಗೆ. ಕೇಳಿದ್ರು ಅಕ್ಷೋಭ್ಯ ತೀರ್ಥರು, ಕಿಂ ಪಶು ಪೂರ್ವದೇಹ, ಏನಾದ್ರು ಮೊದಲು ನಿಮ್ ಪಶು ಆಗಿದ್ಯಾ? ಪಶುಗಳು ಹಾಗೆ ತಾನೇ ಕುಡಿಬೇಕಾರೆ, ಬಾಯಿ ಹಾಕಿ ಕುಡಿಯುತ್ತಲ್ಲ. ಯಾರು ಹೀಗೆ ಕೇಳ್ತಿದ್ದಾರೆ? ಆಶ್ಚರ್ಯವಾಯಿತು. ರಘುನಾಥ ನಾಯಕ ಬಂದ, ಸ್ವಾಮಿಗಳನ್ನು ನೋಡಿದ. ಅವರ ದೀಕ್ಷೆ, ಅವರ ವರ್ಚಸ್ಸು, ಅವರ ತೇಜಸ್ಸು ಇವನ ಮನ ಕಲಕಿತು. ಎಷ್ಟು ನೆಮ್ಮದಿಯಾಗಿದ್ದಾರೆ, ಏನು ಆನಂದವಾಗಿದ್ದಾರೆ. ಇವರೆಲ್ಲ ಭಗವಂತನನ್ನು ನೋಡುವವರು. ನನಗೆ ಯಾಕೆ ಬೇಕು ಈ ಸಂಪತ್ತು, ಈ ಅರಮನೆ, ಈ ವೈಭವ? ಇದು ಬೇಡ ಅಂತ ಹೇಳಿ ಕೈ ಮುಗಿದು ನಮಸ್ಕಾರ ಮಾಡಿ ಕೇಳ್ದ, ಸ್ವಾಮಿ ನನಗೆ ಸನ್ಯಾಸ ಕೊಡಿ. ಅಬ್ಬಾ, ಆಚಾರ್ಯರು ಹೇಳಿದ ವ್ಯಕ್ತಿ ಇವನೇ ಇರಬೇಕು ಅಂತ ಹೇಳಿ ಅಕ್ಷೋಭ್ಯ ತೀರ್ಥರಿಗೆ ಸಂತೋಷವಾಯಿತು. ಸನ್ಯಾಸ ಬೇಕಾ? ಯದಾ ವಿರಕ್ತ ಪ್ರಜಾಯತೆ ಅಂತ ಹೇಳುತ್ತೆ. ಮನುಷ್ಯನಿಗೆ ಯಾವಾಗ ಅಪ್ಪಟ ವೈರಾಗ್ಯ ಬರುತ್ತದೋ ಆವಾಗ ಸನ್ಯಾಸ ತಗೋಬೇಕು ಅಂತ ಇದೆ. ಸುಮ್ಮನೆ ಸನ್ಯಾಸ ಅಲ್ಲ. ವೈರಾಗ್ಯ ಅಂದ್ರೆ ಯಾವ ರೀತಿ ಬರಬೇಕು? ಚೆನ್ನಾಗಿ ಬರಬೇಕು ವೈರಾಗ್ಯ. ಅದು ಯಾವುದರಲ್ಲೂ ಆಸೆ ಇರಬಾರದು, ಎಲ್ಲದರಲ್ಲಿಯೂ ಕೂಡ ತೃಪ್ತಿ, ಯಾವುದರಲ್ಲಿಯೂ ಆಶೆ ಬೇಡ, ಎಲ್ಲದರಲ್ಲಿಯೂ ಉಪೇಕ್ಷೆ, ಭಗವಂತನಲ್ಲಿ ಅಪೇಕ್ಷೆ, ವಸ್ತುಗಳಲ್ಲಿ ನಿರಪೇಕ್ಷ. ಹೀಗಿದ್ದರೆ ಅದು ಸನ್ಯಾಸ ಆಗ್ತಕ್ಕಂಥದ್ದು. ಹೌದಾ, ಕೂತ್ಕೋ ಅಂತ ಹೇಳಿದರು. ಸನ್ಯಾಸ ತಗೋತೀರಾ? ಹಾಗಾದರೆ ಮಧ್ವ ಸಾಮ್ರಾಜ್ಯ, ದ್ವೈತ ಸಿದ್ಧಾಂತ, ಪೂರ್ಣ ಪ್ರಜ್ಞ ದರ್ಶನ ಅದನ್ನು ಅಭಿವೃದ್ಧಿ ಪಡಿಸ್ತೀರಾ? ನಿಮ್ಮ ದಯಾಗಿದ್ದರೆ ಎಲ್ಲ ಆಗಲಿ ಸ್ವಾಮಿ, ನೀವು ನಂಗೆ ಸನ್ಯಾಸ ಕೊಡಿ ಎಂದಾಗ ವಿಧಿವಿಧಾನಗಳು ಮಾಡಿಸಿ ಅಕ್ಷೋಭ್ಯ ತೀರ್ಥರು ಸನ್ಯಾಸ ಕೊಟ್ಟೇ ಬಿಟ್ರು. ರಘುನಾಥ ನಾಯಕ ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕರಿಸಿದ, ಸನ್ಯಾಸವನ್ನ ಪುರಸ್ಕರಿಸಿದ, ಅರಮನೆಯನ್ನ ಬಹಿಷ್ಕರಿಸಿದ, ಲೌಕಿಕವನ್ನ ತಿರಸ್ಕರಿಸಿದ. ಮಹಾನುಭಾವ. ಇವರು ಕೊಟ್ಟಂತಹ ಹೆಸರು ಏನು? ಜಯತೀರ್ಥ ಅಂತ ನಾಮಕರಣ ಮಾಡಿಬಿಟ್ರು. ಎಂಥ ಒಳ್ಳೆ ಹೆಸರ್ರೀ! ಅವರ ಹೆಸರು ಸ್ಮರಣೆ ಮಾಡಿದ್ದಿನವೇ ಸುದಿನ. ಜ ಎಂದು ನುಡಿಯಲು ಜಯಶೀಲನಾಗುವ, ಯಾ ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರ ಪಾತಕ ಹಾನಿ, ಪಾಪಗಳೆಲ್ಲ ಹಾನಿ, ಥಾ ಎಂದು ನುಡಿಯಲು ತಾಪತ್ರಯ ಪರಿಹಾರ. ಇವರಿಗೆ ಹೆಸರು ಟೀಕಾರಾಯರು ಅಂತಲೂ ಬಂದಿದೆ. ಟೀಕಾ ಅಂದ್ರೆ ಏನರ್ಥ? ಟೀಕಾ, ಸ್ಪಷ್ಟವಾದ ವಿವರಣೆಗೆ ಟೀಕಾ ಎಂದು ಹೆಸರು. ಮಧ್ವಾಚಾರ್ಯರ ಗ್ರಂಥಗಳಿಗೆ ಸ್ಪಷ್ಟವಾದ ವಿವರಣೆ ಕೊಟ್ಟಿದ್ದರಿಂದ ಇವರಿಗೆ ಟೀಕಾರಾಯರು ಅಂತಲೇ ಹೆಸರು ಬಂದ್ಬಿಡ್ತು. ರಾಯರನ್ನ ನಾವು ಟಿಪ್ಪಣಿಯಾಚಾರ್ಯರು ಅಂತ ಕರಿತೀವಿ. ಟಿಪ್ಪಣಿಗಳನ್ನ ಕೊಡ್ತಾ ಹೋಗ್ತಾರೆ. ಯಾವುದೇ ನಮಗೆ ಪ್ರಸಂಗ ಅರ್ಥ ಆಗದೆ ಹೋದ್ರೆ ರಾಯರದನ್ನು ವರ್ಣನೆ ಮಾಡೋದು ನೋಡಬೇಕು. ಟೀಕಾರಾಯರು ಜಯತೀರ್ಥರು. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೆ ಅಂತಾರೆ. ಅಕ್ಷೋಭ್ಯ ತೀರ್ಥರು ಗಿಳಿಗೆ ಪಾಠ ಕಲಿಸಿದಂತೆ. ಗಿಳಿಗೆ ಪಾಠ ಕಲಿಸಬೇಕಾದ್ರೆ ಕೋಪ ಮಾಡ್ಕೊಂಬಲ್ಲ, ರೇಗಲ್ಲ, ಉದ್ರೇಕಗೊಳ್ಳಲ್ಲ. ಸರಳವಾಗಿ ಪ್ರೀತಿಯಿಂದ ಆ ಗಿಳಿಯ ಮೈಯನ್ನ ಸವರುತ್ತಾ, ಯಾವ ರೀತಿ ನಾವು ಗಿಳಿಗೆ ಪಾಠ ಹೇಳ್ಕೊಡ್ತೀವಿ, ಆ ಪಾಠ ಹೇಳ್ಕೊಟ್ರೆ ಏನಾಗುತ್ತೆ? ಆ ಗಿಳಿ ನಮಗೆ ಒಪ್ಪಿಸುತ್ತೆ ತಿರ್ಗಾ. ಹಾಗೂ ಹಾಗೆ ಜಯತೀರ್ಥರು ಅಕ್ಷೋಭ್ಯ ತೀರ್ಥರಿಂದ ಪಾಠವನ್ನ ಕಲಿತಾರೆ. ಮನೆಯವರಿಗೆಲ್ಲ ಗೊತ್ತಾಗುತ್ತಂತೆ, ಅವೆಲ್ಲ ಇತಿಹಾಸ ಇದೆ. ಜಯತೀರ್ಥ ಚರಿತಾಮೃತದಲ್ಲಿ ಮನೆಗೆ ಕರ್ಕೊಂಡು ಹೋದ್ರು. ವಿವಾಹ ಆಗಿತ್ತು, ವಿವಾಹ ಆಗಿದೆ. ಮುಂದಿನ ವಿಧಿವಿಧಾನಗಳು ಯಾವುದು ಆಗಿರಲಿಲ್ಲ. ಆ ದಿನವೇ ಬೇಗ ಇವನು ಸಂಸಾರದಲ್ಲಿ ಹೊಂದಿಕೆಯಾಗಬೇಕು ಅಂತ ಹೇಳಿ ನಿಷೇಕ ಪ್ರಸ್ಥವನ್ನ ಆ ದಿನ ಇಟ್ಟುಕೊಂಡಾಗ ಆಕೆ ಸಾಧ್ವಿ ಮಣಿ ಜಯತೀರ್ಥರು ಕುಳಿತಿರ್ತಕ್ಕಂತಹ ಆ ಕೋಣೆಗೆ ಹಾಲು ಹಣ್ಣು ತಟ್ಟೆಯೊಡನೆ ಹೋದಾಗ ತಕ್ಷಣವೇ ನೋಡ್ತಾಳೆ, ಗಾಬರಿಯಾಗಿ ತೊಪ್ಪನೆ ಬಿದ್ದು ಹೋದಳು. ಇಡೀ ಜಯತೀರ್ಥರ ಮೈ ಪೂರ್ತಿ ಕೆಂಪು ಬಣ್ಣವಾಗಿದೆ. ಏನು ಶರೀರದೊಳಗೆ ಕೆಂಪು ದೀಪ ಹಚ್ಚಿಟ್ಟಿದ್ದಾರೇನೋ ಕಾಣಿಸ್ತಾ ಇದೆ. ಕೆಂಪು ದೀಪ ಹಚ್ಚಿಟ್ರೆ ಅದು ಯಾಕೆ ಕಾಣಿಸ್ಬೇಡ? ಇಡೀ ಮೈಯೆಲ್ಲ, ಶರೀರವೆಲ್ಲ ಕೆಂಪು ಬಣ್ಣ.
ತಲೆಯ ಮೇಲೆ ಅನೇಕ ಹೆಡೆಯುಳ್ಳ ದೊಡ್ಡದಾದ ಸರ್ಪ, ದೊಡ್ಡ ಅಗಲವಾದ ಸರ್ಪ. ಆಕೆ ಇನ್ನು ಬೀಳದಲೆ ಇನ್ನೇನಾಗಬೇಕು, ದಪ್ಪನೆ ಬಿದ್ದೋದು. ಕಿರಿಚಿಕೊಂಡು ಮನೆಯವರೆಲ್ಲ ಬಂದರು, ನೋಡ್ತಾರೆ ಜಯತೀರ್ಥ ಗುರುಗಳು ಅಸಾಧಾರಣ ಅಂದ್ಬಿಟ್ಟು ಎಲ್ಲ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ರು. ಯಾರನ್ನೂ ಮಾತನಾಡಿಸಲ್ಲ ಜಯತೀರ್ಥರು. ನೇರವಾಗಿ ಎದ್ದು ಆ ಗೃಹದಿಂದ ಅಕ್ಷೋಭ್ಯ ತೀರ್ಥರು ಎಲ್ಲಿರ್ತಾರೋ ಅಲ್ಲಿಗೆ ಹೊರಟು ಹೋಗ್ತಾರೆ. ಮನೆಯವರೆಲ್ಲ ಬಂದು ಕ್ಷಮಾ ಮಾಡಿ ತಪ್ಪಾಯಿತು ಅಂತ ಅಕ್ಷೋಭ್ಯ ತೀರ್ಥರನ್ನ ಕೇಳಿಕೊಂಡ್ರು. ಅಕ್ಷೋಭ್ಯ ತೀರ್ಥರು ಚೆನ್ನಾಗಿ ಪಾಠವನ್ನು ಕಲಿಸಿದರು. ಯರಗೋಳ ಅಂತ ಇದೆ ಯಾದಗಿರಿ ಹತ್ರ, ಅಲ್ಲಿ ಒಂದು ಗುಹೆ ಇದೆ, ಅಲ್ಲೊಂದು ದುರ್ಗಾ ದೇವಾಲಯ ಇದೆ. ದುರ್ಗೆಯನ್ನು ಕುರಿತು ತಪಸ್ಸು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ದುರ್ಗೆ ಒಂದು ಅಡಿಕೆ ಬೆಟ್ಟು ಎಲ್ಲವನ್ನೂ ಕೊಡ್ತಾಳಂತೆ ಜಯತೀರ್ಥರಿಗೆ. ಅಲ್ಲೊಂದು ಗುಹೆ ಇದೆ, ಇಷ್ಟ ಎತ್ತರ ಅಷ್ಟೇ ನೆಲದಿಂದ, ಒಂದು ಚಾಪೆ ಅಗಲ ಕೂತ್ಕೊಂಬೋ ಅಷ್ಟು ಜಾಗ. ಆ ಗುಹೆಯ ಒಳಗೆ ಕೂತ್ಕೊಂಡು ಟಿಪ್ಪಣಿ ಟೀಕಾಗಳನ್ನು ಬರಿತಾ ಇರ್ತಾರೆ. ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಪಂಚಮಿ, ಡಿಸೆಂಬರ್ 5ನೇ ತಾರೀಕು ಅಕ್ಷೋಭ್ಯ ತೀರ್ಥರು ನಿರ್ಯಾಣ ಮಾಡಿದ್ರು 1365ನೇ ಇಸ್ವಿಯಲ್ಲಿ. ಆಮೇಲೆ ಇವರೇ ಸಾಮ್ರಾಜ್ಯಾಭಿಷೇಕ, ಜಯತೀರ್ಥರೇ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರು, ಉತ್ತರಾಧಿಕಾರಿಯಾದರು. ಆಗ ವಿದ್ಯಾರಣ್ಯರು ನೋಡಿದ್ರು, ಬಾಲಯತಿ ವಾದದಲ್ಲಿ ನಾನು ಸೋಲಿಸಬೇಕು ಅಂತ ಬಂದು ಗುಹೆಯ ಬಾಗಿಲಿನಲ್ಲಿ ನಿಂತು ಕೇಳಿದ್ರು, ಕೋರ್ಭವಾನ್ ಸಪೋಹಂ ಅಂದ್ರು ಒಳಗಿಂದ. ಇವರು ಸರ್ಪ ಅಂತಲಾರು ಅನ್ಬೇಕಾಗಿತ್ತು, ಸಪೋಹಂ ಅಂದ್ರಲ್ಲ. ಅರ್ಕಾವತ್ ಬರಿತೀವಲ್ಲ, ಸರ್ಪ ಅಂತ ಬರೀಬೇಕಾದ್ರೆ ಪಕ್ಕದಲ್ಲಿ ಬರಿತೀವಲ್ಲ, ಅರ್ಕಾವತ್ತು ಅಂತೀವಿ ಕಾಗುಣಿತದಲ್ಲಿ. ರೇಫಾ ಅಂತ ಹೆಸರು ವ್ಯಾಕರಣದ ಭಾಷೆಯಲ್ಲಿ. ವಿದ್ಯಾರಣ್ಯರು ಕೇಳಿದ್ರು, ರೇಫ ಕುತಃ, ರೇಫ ಎಲ್ಲೋಯ್ತೋ? ನನ್ನ ರೇಫ ನೀನೇ ಕತ್ಕೊಂಡ್ಬಿಟ್ಟಿದ್ಯಾ ಅಂದ್ರು. ಕಹ ಭವಾನ್ ಅಂತ ಕೇಳಬೇಕಾಗಿತ್ತು, ಕೋರ್ ಭವಾನ್ ಅಂತ ಕೇಳಿದ್ರಲ್ಲ, ನೀನೇ ಕತ್ಕೊಂಡ್ಬಿಟ್ಟಿದ್ಯಾ ಅಂದ್ರು. ಒಳಕ್ಕೆ ಬಂದರು ವಿದ್ಯಾರಣ್ಯರು, ವಾದ ಮಾಡಬೇಕು ಅಂದರು. ಜಯತೀರ್ಥರು ಹೇಳ್ತಾರೆ, ವಾದ ಮಾಡಬೇಕಾದ್ರೆ ಪೂರ್ವ ಪಕ್ಷ ಇರಬೇಕು, ಉತ್ತರ ಪಕ್ಷ ಇರಬೇಕು, ಎರಡು ಪಕ್ಷಗಳಿಗೆ ವಿರೋಧ ಇರಬೇಕು ವಾದ ಆಗಬೇಕಾದ್ರೆ. ಇಲ್ಲಿ ಎರಡು ವಿರೋಧ ಪಕ್ಷ ಇಲ್ಲ, ನೀವಾಗಲೇ ನಮ್ಮ ಪಕ್ಷಕ್ಕೆ ಬಂದಿದ್ದೀರಲ್ಲ ಅಂದರು. ವಿದ್ಯಾರಣ್ಯರು ಕೇಳಿದ್ರು, ಏನು ವಾದ ಮಾಡಕ್ಕೆ ಮುಂಚೆನೇ ಒಳ್ಳೆ ಪಲಾಯನವಾದವಲ್ಲ ಅಂದರು. ವಾದ ಮಾಡಕ್ಕೆ ಮುಂಚೆ ಪಲಾಯನವಾದ ಅಂತಾರೆ. ಇಲ್ಲ, ನಿಮ್ಮ ಪಕ್ಷಕ್ಕೆ ಯಾವಾಗ ಬಂದಿದ್ದೀವಿ ನಾವು ಅಂದರು. ನೋಡಿ ಕೂತ್ಕೊಳ್ಳಿ ಅಂದರು. ವಿದ್ಯಾರಣ್ಯನ ಕೂರಿಸಿದ್ರು. ಗುಹೆಯ ಒಳಗಡೆ ನಾನಿದ್ದದ್ದು ನಿಮಗೆ ಕಾಣಿಸ್ಲಿಲ್ಲ. ಹೊರಗಡೆಯಿಂದ ಏನು ಕೇಳಿದ್ರಿ, ಯಾರು ಒಳಗಡೆ ಅಂತ ಕೇಳಿದ್ರಿ. ಅಲ್ಲಿ ಮನ್ಸಿಗೆ ಏನು ಬಂದಿದೆ, ಒಳಗಡೆ ಯಾರೋ ಇದ್ದಾರೆ ಅಂತ ಬೈದ. ನಿಮಗೆ ಕಾಣಿಸ್ದೆಲೆ ಒಳಗಡೆ ಯಾರೋ ಇದ್ದಾರೆ ಅಂತ ಬರಬೇಕಾದ್ರೆ ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಇರೋದು ಎಲ್ಲಿ? ಅದು ದ್ವೈತ ಸಿದ್ಧಾಂತದಲ್ಲಿ. ನೀವು ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ಎಂದರು. ನೋಡಿ ಎಲ್ಲಿಗೆ ತರ್ತಾರೋ ಅವ್ರು ಹಿಡ್ಕೊಂಡ್ರು. ವಾದದಲ್ಲಿ ಜಯಿಸಿ ಜಯತೀರ್ಥರ ಗ್ರಂಥಗಳು ಮಹಾನುಭಾವರು. ವೈರಾಗ್ಯ ಅಂದರೆ ಅದರ್ರಿ, ಆಗಲೇ ಹೇಳಿದೆ ನಾನು, ಅಪ್ಪಟ ವೈರಾಗ್ಯ ಅಂತ. ಹಾಗಿರ್ಬೇಕಂತೆ. ವೈರಾಗ್ಯ ಅಂದ್ಬಿಟ್ಟು ತಪಸ್ಸು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೆಂಡತಿಗೆ ಹೇಳಿದ್ರೆ, ಏಯ್ ನಂಗೆ ವೈರಾಗ್ಯ ಬಂದಿದೆ ಕಣೆ, ನಾನು ಸನ್ಯಾಸ ತಗೋತಾ ಇದ್ದೀನಿ, ತಪಸ್ಸಿಗೆ ಹೋಗ್ತಾ ಇದ್ದೀನಿ. ಮನೆ ಬೀರು ಬಾಗಿಲು ಜೋಪಾನ ಅಂದರೆ, ಬೀರು ಬಾಗಿಲು ಜೋಪಾನ ಅಂದರೆ ಸನ್ಯಾಸ ಅಲ್ಲ, ಅದು ಹಾಗಿರಬಾರ್ದು, ಅದು ಸನ್ಯಾಸ ಅಲ್ಲ. ಯಾವುದ್ರ ಮೇಲೂ ಅಪೇಕ್ಷೆ ಇಲ್ಲ. ಯಾವುದ್ರಿ ದೇವರ ಪೂಜೆ ಮಾಡಿ, ಶಿಷ್ಯರು ರಾಮದೇವರ ಪೂಜೆ ಮಾಡ್ತಾರೆ ಜಯತೀರ್ಥರು. ಶಿಷ್ಯರು ಭಿಕ್ಷೆ ಬೇಡ್ಕೊಂಡು ಬರ್ತಾರಲ್ಲ, ಜೋಳದ ನುಚ್ಚು, ಅದರ ಗಂಜಿ, ಅದನ್ನ ದೇವರಿಗೆ ನೈವೇದ್ಯ ಮಾಡಿ 3 ದಿನಕ್ಕೋ 4 ದಿನಕ್ಕೋ ಒಂದು ದೊನ್ನೆ ಗಂಜಿ ಮಾತ್ರ ಕುಡಿಯೋದು. ಏನು ವೈರಾಗ್ಯ ಅಂದರೆ ಮಹಾನ್ ಭಾವರು. ಆ ಗುಹೆಯ ಒಳಗಡೆ ಕುಳಿತುಕೊಂಡು ಬರಿಬೇಕಾದ್ರೆ ಏನೊಂದು ಡೆಸ್ಕೆ, ಟೇಬಲ್ಲೇ ಏನೂ ಇಲ್ಲ, ಒಂದು ಕಲ್ಲು, ಆ ಕಲ್ಲಿನ ಮೇಲೆ ಒಂದು ಮಣೆ, ಆ ಮಣೆಯ ಮೇಲೆ ಆ ಓಲೆಯ ಗರಿಯಲ್ಲಿ ಮಹಾನ್ ಭಾವರು ಬರಿಬೇಕಾದ್ರೆ ಇನ್ನೆಷ್ಟು ಹೇಗೆ ಬರೆದಿದ್ದಾರೆ. ಗ್ರಂಥಗಳು ಕೊಟ್ಟಿದ್ದಾರಲ್ಲ ಮಹಾನ್ ಭಾವರು, ದೊಡ್ಡ ಗ್ರಂಥಗಳು, 21 ಗ್ರಂಥಗಳು, 18 ಗ್ರಂಥಗಳು ಆಚಾರ್ಯರ ಗ್ರಂಥಕ್ಕೆ ಟೀಕಾ, ಇನ್ನು 3 ಗ್ರಂಥಗಳು ಸ್ವತಂತ್ರವಾಗಿ ಬರೆದಿರತಕ್ಕಂಥದ್ದು. ಪದ್ಯಮಾಲ, ಪ್ರಮಾಣ ಪದ್ಧತಿ ಇವೆಲ್ಲವೂ ಕೂಡ ಬರೆದಿದ್ದಾರೆ ಮಹಾನ್ ಭಾವರು. ಹೀಗೆ 21 ಗ್ರಂಥಗಳು ಕೊಟ್ಟ ಮೇಲೆ ಆ ಗ್ರಂಥಗಳನ್ನು ಆನೆಯ ಮೇಲೆ ಇಟ್ಟು, ಸರ್ವಮೂಲ ಆಚಾರ್ಯ ಜಯತೀರ್ಥರ ಗ್ರಂಥಗಳನ್ನು ವೇದವ್ಯಾಸ ದೇವರ ಮೆರವಣಿಗೆ ಆನೆ ಮೇಲೆ, ಒಂದು ಪಕ್ಕದಲ್ಲಿ ವಿದ್ಯಾರಣ್ಯರು, ಒಂದು ಪಾರ್ಶ್ವದಲ್ಲಿ ಜಯತೀರ್ಥರು ಆ ನಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಆ ವೈಭವದ ಮೆರವಣಿಗೆ ಹೇಗಿರಬೇಡ. ಇನ್ನು 1366ರಿಂದ 388ರವರೆಗೆ 22 ವರ್ಷಗಳ ಕಾಲ ಆಚಾರ್ಯರ ವೇದಾಂತ ಸಾಮ್ರಾಜ್ಯವನ್ನು ಪಾಲಿಸಿದ ಪ್ರಭುಗಳು ಜಯತೀರ್ಥ ಗುರುಗಳು. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಮನ್ಯಾಯ ಸುಧಾವ ಪಠನೀಯ ವಸುಧಾವ ಪಾಲನೀಯ. ಇಲ್ಲ ಸುಧಾ ಓದಬೇಕಂತೆ, ಇಲ್ಲ ಸಾಮ್ರಾಜ್ಯ ಆಳ್ಬೇಕಂತೆ.
ರಾಜಕಾರಣ ಗೊತ್ತಿದ್ರೆ ರಾಜ್ಯ ಆಳಬಹುದು, ಆದರೆ ಸುಧಾ ಓದಬೇಕಾದ್ರೆ ಅವರ ಅನುಗ್ರಹ ಬೇಕೇ ಬೇಕು. ಭಾರತೀಯ ತತ್ವಶಾಸ್ತ್ರದ ಮುಕುಟಮಣಿ, ವಿದ್ವತ್ತತೆಯ ವರೆಗಲ್ಲು, ದ್ವೈತ ಸಿದ್ಧಾಂತದ ಪಂಡಿತ ಮಂಡಲಿಗೆ ಆಕರ ಗ್ರಂಥ ಶ್ರೀಮನ್ ನ್ಯಾಯಸುಧಾ. ಎಂಥೆಂಥ ಗ್ರಂಥಗಳನ್ನು ಕೊಟ್ಟು ಮಧ್ವ ಸಿದ್ಧಾಂತವನ್ನು ಗಟ್ಟಿ ಮಾಡಿದಂತಹ ಮಹಾನುಭಾವರು ಜಯತೀರ್ಥ ಗುರುಗಳು. ಅವರನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಬಂದು ಮುಂದಕ್ಕೆ ಇವರು ವ್ಯಾಸರಾಜರನ್ನು ಸ್ಮರಣೆ ಮಾಡ್ತಾ ಹೋಗ್ತಾರೆ. ವ್ಯಾಸರಾಜರು ಎಷ್ಟು ದೊಡ್ಡ ಗ್ರಂಥಗಳನ್ನು ಕೊಟ್ಟು, ಈಶು ಮುನಿಗಳಿದ್ದರೇನು ವ್ಯಾಸರಾಜ ಮಧ್ವ ಮತವನ್ನು ಉದ್ಧರಿಸಿದ. 1477 ಇಸವಿ ಏಪ್ರಿಲ್ 22ನೇ ತಾರೀಕು ಅಧಿಕ ವೈಶಾಖ ಮಾಸ ಭಾನುವಾರ ಸಪ್ತಮಿ ದಿನ ಬನ್ನೂರಿನಲ್ಲಿ ರಾಮಾಚಾರ್ಯ ಸೀತಮ್ಮ ದಂಪತಿಗಳಿಗೆ ಇವರು ಹುಟ್ಟಿದ್ದಾರೆ. ಮಹಾನುಭಾವರು ವ್ಯಾಸರಾಜರ ಅವತಾರ ಸಮಯ ಆಗಿರ್ತಕ್ಕಂಥದ್ದು. ರಾಮಾಚಾರ್ಯ ಸುಧೀಮಣೆ ದಯಿತಯ ಗರ್ಭೇ ಧೃತ ಶ್ರೀಮತೋ ಬ್ರಹ್ಮಣ್ಯಸ್ಯ ಯತೀಶಿತು ಕರುಣಯ ಸಂವತ್ಸರೇಶ್ವಾದಿಮೆ ವೈಶಾಖಾದಿಮ ಪಕ್ಷಕೆ ದಿನಮಣೆ ವಾರೇ ದಿನೇ ಸಪ್ತಮೆ ಪ್ರಹ್ಲಾದೋ ಅವತತಾರ ಭೂಮಿ ವಲಯಂ ನಾಗಾಧಿಪಸ್ಯಂ ಶುಭೃತ್. ರಾಮಾಚಾರ್ಯ ದಂಪತಿಗಳು ಯಾತ್ರೆಗೆ ಬಂದಿದ್ದಾರೆ. ಒಬ್ಬೂರಿಗೆ ಬಂದರು, ಬ್ರಹ್ಮಣ್ಯ ತೀರ್ಥರು ನೋಡಬೇಕು ಅಂತ ಬಂದರು. ಆಗ ರಾಮಾಚಾರ್ಯ ಆಯಾಸದಲ್ಲಿ, ಯಾತ್ರೆಯಲ್ಲಿ ಆಯಾಸದಲ್ಲಿ ಸತ್ತು ಹೋಗಬೇಕೆ? ಆ ದಿವಸದಲ್ಲಿ ಏನಿತ್ತು? ಸಹಗಮನ ಪದ್ಧತಿ ಅವಶ್ಯವಾಗಿ. ಸತಿಯಾದವಳು ಆ ಗಂಡನ ಶವದ ಎದುರಿಗೆ ಅವನ ಜೊತೆಯಲ್ಲಿಯೇನೆ ತಾನು ಅನೇಕ ಸುವಾಸಿನಿಯರಿಗೆ ಎಲ್ಲ ಮಂಗಳ ದ್ರವ್ಯಗಳನ್ನು ಕೊಟ್ಟು ತಾನು ಮಂಗಳ ದ್ರವ್ಯಗಳನ್ನು ಧರಿಸಿಕೊಂಡು ತುಪ್ಪದ ದಪ್ಪನಾದ ಮಡಕೆಯನ್ನು ತಲೆಯಲ್ಲಿ ಹೊತ್ತು 3 ಪ್ರದಕ್ಷಿಣೆ ಬಂದು ಆ ತುಪ್ಪದ ಮಡಕೆಯನ್ನು ತಲೆಯ ಮೇಲೆ ಚೆಲ್ಕೊಂಡು ಆ ಗಂಡನ ಜೊತೆಯಲ್ಲಿ ಬೆಂಕಿಗೆ ಬಿದ್ದು ಹೋಗು. ಸಹಗಮನ. ಇದಿಷ್ಟು ಮಾಡಬೇಕಾದ್ರೆ ಆಕೆ ಗರ್ಭಿಣಿ ಆಗಿರಬಾರ್ದು, ಅದಕ್ಕೆ ಅವಕಾಶ ಇಲ್ಲ. ಗರ್ಭಿಣಿ ಆದರೆ ಇಲ್ಲ, ಇಲ್ಲದೆ ಹೋದರೆ ಹಿರಿಯರ ಅಪ್ಪಣೆ ಪಡೆಯಲೇಬೇಕು, ಗುರುಗಳ ಅಪ್ಪಣೆ. ಯಾರೋ ಹೇಳಿದ್ರು, ಬ್ರಹ್ಮಣ್ಯ ತೀರ್ಥರಿದ್ದಾರಮ್ಮ ಗುರುಗಳು, ಅವ್ರನ್ನ ಕೇಳು, ನೀನು ಸಹಗಮನ ಮಾಡು ಅಂದರು. ಆಕೆ ಬಂದ್ಲು, ಅಳುತ್ತಾ ಇದ್ದಾಳೆ, ಪತಿ ಮರಣ ಹೊಂದಿದ್ದಾನೆ, ನಮಸ್ಕಾರ ಮಾಡಲು. ಬ್ರಹ್ಮಣ್ಯ ತೀರ್ಥರು ದೀರ್ಘ ಸುಮಂಗಲಿ ಭವ ಹೀಗಂದುಬಿಟ್ರು. ಜೊತೆಯಲ್ಲಿ ಯಾರೋ ಇದ್ರಲ್ಲ, ಅವ್ರು ಹೇಳಿದ್ರು, ಸ್ವಾಮಿಗಳು ಕಣ್ಣು ಮುಚ್ಕೊಂಡು ಜಪ ಮಾಡ್ತಿದ್ದಾರೆ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲ ನಮಸ್ಕಾರ ಮಾಡಿ ಅಂದರು. ಹೇಳ್ತಾರಲ್ಲ ಹಾಗೆ. ಇನ್ನೊಂದ್ಸಲ ನಮಸ್ಕಾರ ಮಾಡಿದಾಗ ಸುಪುತ್ರಾವಾಪ್ತಿರಸ್ತು ಅಂದರು. ಎರಡೂ ಅಸಂಭವ. ಇವಳು ಬಂದಿರೋದು ಸಹಗಮನ ಮಾಡೋಕ್ಕೆ ಪರ್ಮಿಷನ್, ಅನುಮತಿ ಕೇಳಕ್ಕೆ. ಆ ಮಹಾನ್ ಭಾವರು ಕೊಟ್ಟದ್ಯಾವುದು? ದೀರ್ಘ ಸೌಮಂಗಲ್ಯ, ಸುಪುತ್ರ. ಆಗ ಬ್ರಹ್ಮಣ್ಯ ತೀರ್ಥ ಹೇಳ್ತಾರೆ, ಅವನು ಸತ್ತಿಲ್ರೋ, ತಗೊಂಡು ಹೋಗಿ ಅಂತ ಹೇಳಿ ತಮ್ಮಲ್ಲಿದ್ದಂತಹ ಕಮಂಡಲೋದಕ ಜಲ, ಅಂಗಾರ, ತುಳಸಿ ದಳಗಳನ್ನು ಕೊಟ್ಟು ಅವನಿಗೆ ಧರಿಸಕ್ಕೆ ಹೇಳಿ, ಕೊಡಿ ತಗೊಂಡೋಗ್ರಿ. ಅವನು ಎದ್ದು ಕೂತ ರಾಮಾಚಾರ್ಯರು. ಇನ್ನು ಹೇಗಿರಬೇಡ ಕಲಶೋದಕದಲ್ಲಿ ಬ್ರಹ್ಮಣ್ಯ ತೀರ್ಥರು ದೇವರ ಪೂಜೆನೇ ಸುಮಾರು 4 ಗಂಟೆ ಕಾಲ ಮಾಡೋರಂತೆ. ಕಲಶ ಪೂಜೆನೇ 2 ಗಂಟೆ ಅಂತೆ. ಏನು ತುಳಸಿ ದಳಕ್ಕೆ ಗಂಧಾಕ್ಷತೆ ಹಾಕಿ ಮುಚ್ಚಿಬಿಟ್ಟು ತೆಗೆದುಬಿಡ್ತಿರ್ಲಿಲ್ಲ. ಪ್ರತಿ ನದಿಗಳ ಹೆಸರು, ತೀರ್ಥದ ಹೆಸರುಗಳು, ಅದರ ಆವಾಹನೆ, ಪರಮಾತ್ಮನ ದಶಾವತಾರ, ಅದರ ಮಂತ್ರಗಳು, 50 ಭಗವಂತನ ರೂಪಗಳು, ಅದರ ಮಂತ್ರಗಳು ಎಲ್ಲ ಹೇಳಿ ಬರೀ ಕಲಶ ಪೂಜೆನೇ 2 ಗಂಟೆ ಮಾಡೋರಂತೆ. ಅದಕ್ಕೆ ಆ ಕಲಶದಲ್ಲಿ ಅಷ್ಟು ಮಹತ್ವ ಇದೆ. ವಿಶೇಷ ಕೇಳಿದ ಬ್ರಹ್ಮಣ್ಯ ತೀರ್ಥರನ್ನು, ಸ್ವಾಮಿ ಇಷ್ಟ ತನಕ ಪೂಜೆ ಮಾಡ್ತಿರಲ್ಲ, ಸ್ವಲ್ಪ ಬೇಗ ಬೇಗ ಮಾಡಬಾರ್ದೆ, ಯಾಕೆ ಇಷ್ಟ ತನಕ ತಗೋತೀರಿ? ಕಲಶ ಪೂಜೆ ಅಷ್ಟೊತ್ತಲ್ಲ. ಮಾರನೇ ದಿವಸ ಆ ಪೀಠದ ಮುಂದೆ ಇರುವ ಕಲಶವನ್ನು ಪೂಜೆ ಆದಮೇಲೆ ಸ್ವಲ್ಪ ಅದನ್ನು ಈ ಕಡೆ ಸರಿಸು, ಈ ಕಡೆ ಇಡೋ ಅಂದ್ರಂತೆ. ಎತ್ತುತ್ತಾನೆ, ಆ ಕಲಶ ಎತ್ತಕ್ಕಾಗ್ತಿಲ್ಲ ಅವನ ಕೈಲಿ. ಅಂದ್ರೆ ಅಷ್ಟು ಶಕ್ತಿ, ಆ ಪ್ರಬಲ, ಆ ಮಹಿಮೆ ಅವರ ಮಂತ್ರಗಳಲ್ಲಿರೋದು. ರಾಮಾಚಾರ್ಯ ದಂಪತಿಗಳು ಎದ್ದುಕೊಳ್ಳಿ ಬಂದಾಗ ದೀರ್ಘ ಸೌಮಂಗಲ್ಯ ಆಯಿತು. ಸುಪುತ್ರವಾಗ್ತಿರಸು, ನಿಮಗೊಬ್ಬ ಮಗ ಹುಟ್ಟುತ್ತಾನೆ, ಅದನ್ನು ಭೂಸ್ಪರ್ಶವಾಗದಂತೆ ನಮ್ಮ ಮಠಕ್ಕೆ ಅವನನ್ನು ಒಪ್ಪಿಸಿಬಿಡಿ ಎಂದಾಗ ವ್ಯಾಸರಾಜರ ಅವತಾರ ಆಗುತ್ತೆ, ಪ್ರಹ್ಲಾದರಾಜರ ಅವತಾರ. ಶಂಕುಕರ್ಣ ಬ್ರಹ್ಮದೇವರ ಪೂಜಾ ಮಂದಿರದ ಸೇವಕ, ಅಜಾಗರೂಕತೆಯಿಂದ ಬ್ರಹ್ಮದೇವರಿಂದ ಶಾಪಗ್ರಸ್ತನಾಗಿ ಅದೇ ಶಂಕುಕರ್ಣ ಪ್ರಹ್ಲಾದನಾದ. ಪ್ರಹ್ಲಾದೋ ಜನ್ಮ ವೈಷ್ಣವ, ಸತ್ಯಸಂಧ, ಶೀಲ, ಜಿತೇಂದ್ರಿಯ. ಏನ್ರಿ ಪ್ರಹ್ಲಾದರಾಜರ ಹರಿನಿಷ್ಠೆ. ಆನಂತರ ಬಾಹ್ಲೀಕ ರಾಜರಾದರು. ಅವರು ಯಾರು ಅಂತ ನಾಳೆ ಹೇಳ್ತೇನೆ. ಬಾಹ್ಲೀಕ ರಾಜರು ಅದಾದ ನಂತರವೇ ವ್ಯಾಸರಾಜರು. ಬಾಹ್ಲೀಕ ರಾಜರು ಕೌರವರ ಕಡೆ ನಿಂತು ಯುದ್ಧ ಮಾಡಿದ್ರು. ಕಾರಣ ಏನು? ಅದನ್ನು ವಿಜಯದಾಸರು ಹೇಳ್ತಾ ಹೋಗ್ತಾರೆ. ಬಾಹ್ಲೀಕ ರಾಜರು ಪ್ರಹ್ಲಾದರಾಜರ ಅವತಾರವೇ, ಪಾಂಡವರ ಕಡೆ ನಿಂತು ಯುದ್ಧ ಮಾಡಲಿಲ್ಲ.
ಆನಂತರ ಮುಂದಕ್ಕೆ ವ್ಯಾಸರಾಜರಾಗಿ ಅವತಾರ ಮಾಡಿ ಬ್ರಹ್ಮಣ್ಯ ತೀರ್ಥರು ಪೋಷಿಸಿ ಬೆಳೆಸಿದರು. ಆ ಸಮಯ ಆಗ್ತಾ ಇದೆ, ನಾಳೆ ದಿವಸ ಮುಂದುವರಿಸ್ತೀನಿ. ರಾಘವೇಂದ್ರ ಗುರುಗಳ ಚರಿತ್ರೆ ಇತಿಹಾಸದಲ್ಲಿ ಏನೇ ಪ್ರಶ್ನೆಗಳು ಬಂದರೂ ಕೂಡ ಈ ಒಂದು ಪ್ರವಚನ ಮಾಲಿಕೆ 17ನೇ ತಾರೀಕಿನ ತನಕ ಇದೆ. ರಾಯರ ದಿವ್ಯವಾದ ಚರಿತ್ರೆ ಏನು ಬೇಕಾದರೂ ಕೇಳ್ರಿ, ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳ್ರಿ. ಯಾರು ಬರೋರಿದ್ರೆ ಅವ್ರಿಗೂ ಹೇಳ್ರಿ. ರಾಘವೇಂದ್ರ ಗುರುಗಳ ಚರಿತ್ರೆಯನ್ನು ಸ್ಪಷ್ಟವಾಗಿ ನಾವೆಲ್ಲ ಹೇಳೋಣ, ಕೇಳೋಣ, ರಾಯರ ಕೃಪೆಗೆ ಪಾತ್ರರಾಗೋಣ. ನಾಳೆ ಪ್ರಾರಂಭಿಸೋಣ. ಶ್ರೀಕೃಷ್ಣ ಅರ್ಪಣ.